ಹಲೋ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಎಲ್ಲ PMC ಕನ್ನಡ ವೀಕ್ಷಕರಿಗೆ ಧನ್ಯವಾದಗಳು. ವೆಲ್ಕಮ್ ಟು ಸೋಲ್ ಟಾಕ್ ಶೋ ಪ್ರೋಗ್ರಾಮ್. ಫ್ರೆಂಡ್ಸ್, ಈ ದಿನ ನಮ್ಮ PMC ಕನ್ನಡ ಸ್ಟುಡಿಯೋಲ್ಲಿ ಎ ಗ್ರೇಟ್ ಪಿರಮಿಡ್ ಮಾಸ್ಟರ್ ಸುಧಾಕರ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ವೆಲ್ಕಮ್ ಟು ಸೋಲ್ ಟಾಕ್ ಶೋ ಪ್ರೋಗ್ರಾಮ್. ಥ್ಯಾಂಕ್ ಯು ಸರ್. ಸುಧಾಕರ್ ಮಾಸ್ಟರ್ ಅವ್ರ ಬಗ್ಗೆ ನಾವು ಹೇಳಬೇಕಾದ್ರೆ, ಅವರು ಬಳ್ಳಾರಿ ಜಿಲ್ಲೆಯ ರಾಂಪುರ ಅಂತ ಒಂದು ಪ್ಲೇಸ್ ಇದೆ. ಅದರ ಒಂದು ಪಕ್ಕದಲ್ಲಿ ಒಂದು ಹಳ್ಳಿಯಲ್ಲಿ ವೆಂಕಟಾಪುರ ಅಂತ ಒಂದು ಹಳ್ಳಿ ಇದೆ. ಸೊ ಆ ಹಳ್ಳಿಯಿಂದ ಬಂದು ಸದ್ಯಕ್ಕೆ ಈಗ ಬ್ಯಾಂಗ್ಳೂರಲ್ಲಿ ಒಂದು IT ಕಂಪನಿಯಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಗ್ಗೆ ಹೇಳಬೇಕಾದ್ರೆ ಮಾಸ್ಟರ್ ಈಸ್ ಎ ವೆರಿ ಇನ್ಸ್ಪಿರೇಷನ್ ಟು ಮೆನಿ ಪೀಪಲ್ ಇನ್ ವೆಂಕಟಾಪುರ ಅಂತ ಹೇಳ್ಬೋದು. ಅಫ್ಕೋರ್ಸ್ ವೆಂಕಟಾಪುರ ಅಂತಲ್ಲ, ಬಹಳಷ್ಟು ಜನಕ್ಕೆ ಒಬ್ಬ ಮಾದರಿ ಪಿರಮಿಡ್ ಮಾಸ್ಟರ್ ಆಗಿದ್ದಾರೆ ಅವರು. ಯಾಕೆ ಅಂದರೆ, ಆ ರಾಂಪುರದಿಂದ ನಾನು ಒಂದ್ಸಲ ಆ ವಿಲೇಜ್ ವಿಸಿಟ್ ಮಾಡಿದ್ದೆ. ಆ ರಾಂಪುರದಿಂದ ಆ ವಿಲೇಜ್ಗೆ ಹೋಗ್ಬೇಕಾದ್ರೂ ಆ ವಿಲೇಜ್ ಇದೇನೋ ಅಂತಲೂ ಗೊತ್ತಾಗಲ್ಲ. ಅಂಥ ಒಂದು ಮಾರುಮೂಲ ಗ್ರಾಮ ಅಂತ ಹೇಳ್ಬೋದು. ಅಂಥ ಒಂದು ಪ್ರದೇಶದಲ್ಲಿ ಎಷ್ಟೋ ಜನ ಮಾಸ್ಟರ್ಸ್ನ ಅವರು ಬ್ಯಾಂಗ್ಳೂರಲ್ಲಿ ಇದ್ದಾಗಲೇ ಈ ಧ್ಯಾನ ಒಂದು ಪರಿಚಯ ಆಗಿ, ಈ ಧ್ಯಾನದಿಂದ ಅವರು ಎಷ್ಟೋ ಒಂದು ಲಾಭಗಳನ್ನು ಪಡೆದು, ನಮ್ಮ ಊರಿಗೆ ನಾವು ಏನಾದರೂ ಮಾಡಬೇಕು, ನಮ್ಮ ಊರಿನ ಜನಕ್ಕೆ ನಾವೇನಾದರೂ ಮಾಡಬೇಕು ಅನ್ನೋ ಒಂದು ಸತ್ ಸಂಕಲ್ಪದಿಂದ, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಬ್ಯಾಂಗ್ಳೂರಲ್ಲೇ ಇದ್ದುಕೊಂಡು ಎಷ್ಟೋ ಜನಕ್ಕೆ ಅವರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲಲ್ಲಿ ಪ್ರತಿದಿನ 1 ಗಂಟೆ 2 ಗಂಟೆ 3 ಗಂಟೆವರೆಗೂ ಅವರೊಂದು ಕಾಲಲ್ಲಿ ಆ ಹಳ್ಳಿಗೆ ವೆಂಕಟಾಪುರ ಗ್ರಾಮದಲ್ಲಿರುವ ಕೆಲವು ಜನಕ್ಕೆ ಕಾಲ್ ಮಾಡಿ, ಆ ಒಂದು ಕಾಲಲ್ಲೆಲ್ಲ ಕಾನ್ಫರೆನ್ಸ್ ಕಾಲಿನ ಮೂಲಕ ಕೆಲವು ಮಾಸ್ಟರ್ಸ್ನವರು ಅವರು ಆ ಕಾನ್ಫರೆನ್ಸ್ ಕಾಲಲ್ಲಿ ತಗೊಂಡು ಅವ್ರಿಗೆ ಧ್ಯಾನದ ಬಗ್ಗೆ ತಿಳಿಸಿ, ಪಿರಮಿಡ್ ಶಕ್ತಿಯ ಬಗ್ಗೆ ತಿಳಿಸಿ ಎಷ್ಟೋ ಜನನ ಅವರು ಶಾಕಾಹಾರಿಗಳಾಗಿ ಕನ್ವರ್ಟ್ ಮಾಡಿದ್ದಾರೆ. ಅಂದರೆ ಮಾಂಸಾಹಾರಿಗಳಿಂದ ಶಾಕಾಹಾರಿಗಳನ್ನಾಗಿ ಕನ್ವರ್ಟ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಆ ವೆಂಕಟಾಪುರ ಗ್ರಾಮದಲ್ಲಿ ಒಂದು ಪಿರಮಿಡ್ ಬರಲಿಕ್ಕೇನು ಕೋರ್ ಪರ್ಸನ್ ಅಂತ ಹೇಳ್ಬೋದು ನಾವು. ಅಂಥ ಒಬ್ಬ ಮಾಸ್ಟರ್ ಅವರ ಒಂದು ಸ್ಪಿರಿಚುವಲ್ ಜರ್ನಿ ಈ ಸೋಲ್ ಟಾಕ್ ಶೋ ಮುಖಾಂತರ ನಾವು ತಿಳ್ಕೊಳ್ಳೋಣ. ಅವ್ರ ಜೀವನ ಹೆಂಗಿತ್ತು ಧ್ಯಾನಕ್ಕಿಂತ ಮೊದಲು, ಧ್ಯಾನಕ್ಕೆ ಬಂದ ಮೇಲೆ ಅವ್ರ ಜೀವನ ಹೆಂಗಿದೆ ಅಂತೇಳಿ ಅವರ ಒಂದು ಮಾತಿನಲ್ಲೇ ನಾವು ತಿಳ್ಕೊಳ್ಳೋಣ ಈ ಸೋಲ್ ಟಾಕ್ ಶೋ ಪ್ರೋಗ್ರಾಮ್ ಮುಖಾಂತರ. ವೆಲ್ಕಮ್ ಮಾಸ್ಟರ್ಸ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಮತ್ತೊಂದು ಸಲ ನಿಮಗೆ ಸೋಲ್ ಟಾಕ್ ಶೋ ಪ್ರೋಗ್ರಾಮ್ಗೆ ಸುಸ್ವಾಗತ. ಸರ್, ನಿಮ್ಮ ಸ್ಪಿರಿಚುವಲ್ ಜರ್ನಿ ಬಗ್ಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಿಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳ್ತೀರಾ ಸರ್? ನೀವು ಎಲ್ಲಿಂದ ಬಂದ್ರಿ? ಸೊ ನಿಮ್ಮ ಊರು, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ. ಸೊ ನಮಸ್ಕಾರ ಸರ್. ನನ್ನ ಹೆಸರು ಸುಧಾಕರ್ ಅಂತೇಳಿ. ನಾನು ವೆಂಕಟಾಪುರದ ಗ್ರಾಮದವನು. ನಮ್ಮ ತಂದೆ ಪೊರಣ್ಣ ಅಂತೇಳಿ, ತಾಯಿ ಅನಂತಮ್ಮ ಅಂತೇಳಿ. ಸೊ ಅವರು ಮೂಲತಃ ಆಂಧ್ರದ ಮೂಲದವರಾದರೂ ಕೂಡ ನಾವು ಕರ್ನಾಟಕಕ್ಕೆ ಬಂದ ಮೇಲೆ ಅಲ್ಲಿ ನಾವು ಕರ್ನಾಟಕದಲ್ಲಿ ಬಳ್ಳಾರಿ ಹತ್ರ ವೆಂಕಟಾಪುರ, ಆ ವೆಂಕಟಾಪುರದಲ್ಲೇ ನನ್ನ ಜನನ ಮತ್ತು ವಿದ್ಯಾಭ್ಯಾಸ. ಸೊ ಅಲ್ಲಿ ಒಂದು 7th ಸ್ಟ್ಯಾಂಡರ್ಡ್ವರೆಗೂ ನಮ್ಮ ವೆಂಕಟಾಪುರದಲ್ಲಿ. ಅದ್ರ ಪಕ್ಕದಲ್ಲಿ ರಾಂಪುರ ಅಂತ ಇದೆ. ಆ ರಾಂಪುರದಲ್ಲಿ ಜೂನಿಯರ್ ಕಾಲೇಜು ಆದಮೇಲೆ ಮತ್ತು ಡಿಗ್ರಿ ಮೊಳಕಾಲ್ಮೂರು ಅಂತೇಳಿ. ಸೊ ಎಲ್ಲನೂ ಒಂದು ತಾಲೂಕು ಲೆವೆಲನ್ನೇ ನಾನು ವಿದ್ಯಾಭ್ಯಾಸ ಪದವಿ BA ಪಾಸ್ ಮಾಡಿದೆ ನಾನು. ಸೊ BA ಪಾಸ್ ಮಾಡಿದ್ಮೇಲೆ ಕೂಡ ನಾವು ಅದಾದಮೇಲೆ ಸೊ ಪದವಿ ಮುಗಿದ ಮೇಲೆ ಅಲ್ಲಿ ಏನು ಕೆಲಸ ಇಲ್ಲ ಅಂತೇಳಿ ಜಾಬ್ಗೋಸ್ಕರ ನಾವು ಬೆಂಗಳೂರಿಗೆ ಬಂದಿದ್ದಾಯಿತು. ಬೆಂಗಳೂರಿಗೆ ಬಂದು ಸೊ ಇಲ್ಲಿ ಫಸ್ಟ್ ಬಂದಾಗ ಜಾಬ್ ಹುಡುಕ್ಬಿಟ್ಟು ತುಂಬ ಕಷ್ಟ ಆಯಿತು. ಅಷ್ಟು ಈಸಿಯಾಗಿ ಸಿಗಲಿಲ್ಲ ಜಾಬು. ಸೊ ಕಂಪನಿಗೂ ಒಂದೊಂದು ತುಂಬ ವೈಟ್ ಫೀಲ್ಡ್ ಏರಿಯಾ ಎಲ್ಲ ಏರಿಯಾ ತಿರುಗಿದಾಗ ನಮಗೆ ಬರೀ BA ಓದಿರೋದ್ರಿಂದ ಏನು ಕೆಲಸ ಸಿಗಲಿಲ್ಲ ಸ್ಟಾರ್ಟಿಂಗ್. ಸೊ ಆಮೇಲೆ ಯಾವುದೋ ಸಿಕ್ಕಿದ ಕೆಲಸನೇ ಸೇರ್ಕೊಂಡು ಮಾಡಿಕೊಂಡು ಆಮೇಲೆ ಬರ್ತಾ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ನಮಗೆ ಬೇರೆ ಒಳ್ಳೆ ಜಾಬ್ ಬಂತು. ಇವತ್ತು ನಾನು ಒಂದು HP ಕಂಪ್ನಿಯಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿದ್ದೀನಿ. ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಸರ್? ಹೆವೆಟ್ ಪ್ಯಾಕರ್ಡಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ಆಗಿ, ಅಂದರೆ ವೆಂಡರ್ ಮೂಮೆಂಟು. ಸೊ ಅಲ್ಲೆಲ್ಲ ಇಂಟ್ರ್ಯಾಕ್ಷನ್ ವಿತ್ ಆಲ್ ದ ವೆಂಡರ್ಸ್. ಸೊ ಅಲ್ಲಿ ತುಂಬ ಕೆಲಸ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಆದರೂ ಕೂಡ ನನಗೆ ಅದನ್ನು ನಿಭಾಯಿಸ್ಕೊಂಡು ಹೋಗೋಕ್ಕೆ ನನಗೆ ಒಂದು ಶಕ್ತಿ ಬಂದಿದೆ. ಸೊ ನಾನು ನನ್ನ ಜೊತೆ ನನ್ನ ಹೆಂಡತಿ, 2 ಮಕ್ಕಳು. ಸೊ ಇಷ್ಟು ಎಲ್ಲರೂ ಈಗ ಧ್ಯಾನದಿಂದನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ತಂದೆಯವರು ಹಾರ್ಮೋನಿಯಂ ಮಾಸ್ಟರ್. ನಮ್ಮ ಉತ್ತರ ಕರ್ನಾಟಕ ಕಡೆ ಬಯಲ್ನಾಟಕ ಅಂತ ಆಡ್ತಾರಲ್ಲ, ಆ ಬಯಲ್ನಾಟಕದಲ್ಲಿ ಹಾರ್ಮೋನಿಯಂ ಬಾರಿಸ್ಕೊಂಡು, ಬಯಲಾಟ ಅಂತಾರಲ್ಲ ಸರ್? ಬಯಲಾಟ. ಓಕೆ. ಆ ಬಯಲಾಟದಲ್ಲಿ ಅವರು ಸಂಗೀತ ಮಾಸ್ಟ್ರು. ಸೊ ಅಲ್ಲಿ ಸುತ್ತಮುತ್ತ ಅಲ್ಲಿ ನಮ್ಮ ಮೊಳಕಾಲ್ಮೂರು ತಾಲೂಕು, ರಾಯದುರ್ಗಂ ಆ ಏರಿಯಾಗೆಲ್ಲ ತುಂಬ ಫೇಮಸ್ ಆಗಿದ್ರು ಅವರು. ಸೊ ಯಾಕೆಂದರೆ ಸುಮಾರು
ಸುಮಾರು ವರ್ಷಗಳು ಅವರು ಸರ್ವಿಸ್ ಎಲ್ಲ ಅವರು ಸಂಗೀತದಲ್ಲೇ ಕಳೆದ್ರು. ಅವ್ರ ಹೆಸರು ಸರ್? ಪೊರಣ್ಣ ಮಾಸ್ಟರ್ ಅಂತ ಈ ಏರಿಯಾಗಳಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ, ಅಷ್ಟು ಫೇಮಸ್ ಅವರು. ಸೊ ಇವಾಗಿಲ್ಲ ಅವರು, ನಮ್ಮ ತಂದೆ ತಾಯಿ ಇಬ್ಬರೂ ಇಲ್ಲ ಈಗ. ಸೊ ಅವರು ಆ ಸಂಗೀತದಿಂದ, ಆ ಸಂಗೀತ ಜ್ಞಾನ ನಮಗೂ, ನಾವು ಬ್ರದರ್ಸ್ಗೂ ಬಂದಿದೆ ಸ್ವಲ್ಪ, ಅಷ್ಟೇ ಇಷ್ಟು ಹೇಳೋದು ಎಲ್ಲ ಸಂಗೀತನೂ ಬಂದಿದೆ. ಸೊ ಅವರು ಸಂಗೀತ ಮಾಸ್ಟರ್ ಆಗಿದ್ದರು. ಅವರು ನಮ್ಮ ತಾಯಿ ಹೌಸ್ ವೈಫ್ ಆಗಿದ್ದರು. ಸೊ ಅವರು ಆ ಒಂದು ಸಂಗೀತ ಇದರಿಂದ ನಮ್ಮನ್ನೆಲ್ಲ ಸಾಕ್ತಾಯಿದ್ರು. ನಮ್ಮನ್ನೆಲ್ಲರನ್ನೂ ಬೆಳೆಸ್ಬಿಟ್ಟು ಎಲ್ಲರನ್ನೂ ಡಿಗ್ರಿ ಮಾಡಿಸೋ. ನಮ್ಮ 3 ಜನ, ಟೋಟಲ್ 6 ಜನ, 3 ಸಿಸ್ಟರ್ಸು 3 ಬ್ರದರ್ಸು, ನಾನು 5ನೇವನು. ಸೊ ಈ ಥರ ಬೆಳೆಸ್ಕೊಂಡು ಅವರು ಆ ಕಷ್ಟದಲ್ಲೇ ನಮಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರು. ಸೊ ನಿಮ್ಮ ತಂದೆಯವರಿಂದನೂ ಆ ಸಂಗೀತ ಅನ್ನೋದು ನಿಮಗೆ ಬಂದಿದೆ? ಹೌದೌದು. ಸೊ ಅಂದರೆ ನಿಮಗೆ ಮ್ಯೂಸಿಕ್ ಅಂದರೆ ಭಾಳ ಇಂಟ್ರೆಸ್ಟಾ ಸರ್? ತುಂಬ ಇಷ್ಟ ನನಗೆ ಮ್ಯೂಸಿಕ್ ಅಂದರೆ ಇಷ್ಟ. ಒಳ್ಳೆ ಮೆಲೋಡಿಯಸ್ ಸಾಂಗ್ಸು ಎಲ್ಲ ಭಾಷೆಯಲ್ಲೂ ನಾನು ಕೇಳ್ತೀನಿ. ಕನ್ನಡ, ತೆಲುಗು, ತಮಿಳು ಅಂತಲ್ಲ, ಎಲ್ಲ ಭಾಷೆನೂ, ಹಿಂದಿ ಎಲ್ಲ. ಸೊ ಆ ಸಂಗೀತ ಅಂದರೆ ಆ ಒಂದು ಜ್ಞಾನ ಇದೆ. ಅಂದರೆ ನೀವು ಸಂಗೀತದಲ್ಲಿ ಏನಾದರೂ ಪ್ರಾಕ್ಟೀಸ್ ಮಾಡಿದ್ದೀರಾ, ಅಥವಾ ಏನಾದರೂ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಅಥವಾ ಕರ್ನಾಟಿಕ್ ಮ್ಯೂಸಿಕ್ ಆಗಲಿ ಪ್ರಾಕ್ಟೀಸ್ ಮಾಡೋದಾಗಲಿ ಕಲಿತಿದ್ದೀರಾ ಸರ್? ಸಂಗೀತದ ಬಗ್ಗೆ ನಾನು ಎಲ್ಲಿ ಕ್ಲಾಸ್ಗೆ ಹೋಗಿಲ್ಲ, ಮತ್ತು ಶಾಸ್ತ್ರೀಯ ಸಂಗೀತ ಏನು ಕಲ್ತಿಲ್ಲ. ಅದು ಗೊತ್ತಿಲ್ಲ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ನಾವು ಕಾಲೇಜ್ ಡೇಸಲ್ಲಿ ಕೆಲವು ಹಾಡು ಹೇಳಿ ಅಂದರೆ ಹಾಡು ಹೇಳ್ತಾ ಇದ್ವಿ. ಸೊ ಹಾಗೇ ಬಂದಿದೆ ಅಷ್ಟೇ. ಅದು ನಾವೇನು ಪ್ರೊಫೆಷ್ನಲ್ ಸಿಂಗರ್ ಅಲ್ಲ, ಅದು ಹಾಗೇ ಬಂದಿದೆ, ಹಾಗೆ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಓಕೆ, ಗ್ರೇಟ್. ನೀವು ಧ್ಯಾನಕ್ಕೆ ಬಂದಾಗ ನೀವು ಯಾವ ಸರ್ ಧ್ಯಾನಕ್ಕೆ ಬಂದಿದ್ದು? 2009ರಲ್ಲಿ 2009 ಅಕ್ಟೋಬರ್ ತಿಂಗಳಲ್ಲಿ ನಾನು ಧ್ಯಾನಕ್ಕೆ ಪ್ರವೇಶ ಮಾಡಿದೆ. ನೀವು ಧ್ಯಾನ ಹೆಂಗೆ ಪರಿಚಯ ಆಯ್ತು ಸರ್ ನಿಮಗೆ? ಅಂದರೆ ಕೆಲವರು ನೋಡಿ ಧ್ಯಾನದಿಂದ ಅವರು ಭಾಳಷ್ಟು ಜನ ನೋಡಿದ್ರೆ ನಮಗೇನಾದರೂ ಒಂದು ಲಾಭ ಪಡಿಬೇಕು ಅಂತ ಬರ್ತಾರೆ. ಕೆಲವರಿಗೆ ಶಾರೀರಿಕ ಆರೋಗ್ಯ ಸರಿಯಾಗಿರಲ್ಲ, ಅದನ್ನು ಬೇಕು, ಆರೋಗ್ಯ ಪಡಿಬೇಕು ಅಂತ ಬರ್ತಾರೆ. ವಿಧವಾದ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಕೆಲವರು ಬರ್ತಾರೆ. ಕೆಲವರು ರಿಯಲಿ ಈ ಜ್ಞಾನವನ್ನು ಪಡೆಯೋಣ, ಲೈಫ್ ಯಾಕೆ ಹಿಂಗಿದೆ, ಇದನ್ನೆಲ್ಲ ತಿಳ್ಕೋಬೇಕು ಅಂತೇಳಿ ಹಂಗೂ ಬರ್ತಾರೆ. ಸೊ ನಿಮ್ಮ ಒಂದು ಉದ್ದೇಶ ಏನಾಗಿತ್ತು ಧ್ಯಾನಕ್ಕೆ ಬರಬೇಕಾದ್ರೆ? ಹೆಂಗೆ ಬಂದ್ರಿ ನೀವು, ಯಾರಿಂದ ಬಂದ್ರಿ? ಸೊ ಈ ಆಧ್ಯಾತ್ಮಿಕ ನನಗೆ ಯಾವ ಥರ ನನಗೆ ಮೊಳಕೆ ಹೊಡಿತು ಅಂದರೆ, ನಾನು ಮುಂಚೆ ಚಿಕ್ಕ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನಮ್ಮ ತಾತ ಇದ್ದರು. ನಮ್ಮ ತಾತ ಅವ್ರ ಹತ್ರ ತುಂಬ ಒಳ್ಳೊಳ್ಳೆ ಪುಸ್ತಕ ಎಲ್ಲ ಇರ್ತಾಯಿದ್ವು, ತುಂಬ ಯಾವಾಗಲೂ ಓದೋರು ಅವರು. ಸೊ ನನಗೂ ಹೇಳ್ತಾಯಿದ್ರು, ನೀನು ಪುಸ್ತಕ ಓದಿ ಜ್ಞಾನ ಪಡಿ ಅಂತ. ನನಗೆ ಆ ಚಿಕ್ಕ ವಯಸ್ಸಲ್ಲಿ ಜ್ಞಾನ ಅಂದರೆ ಏನು ಗೊತ್ತಿಲ್ಲ, ಯಾವ ಥರ ಪುಸ್ತಕ ಓದಬೇಕಂತ ಗೊತ್ತಿಲ್ಲ. ಸೊ ಆ ಥರ ಇರಬೇಕಾದ್ರೆ ನಮ್ಮ ತಾತವ್ರು ಏನು ಮಾಡಿದ್ರು, ಅವರಲ್ಲಿ ಅವಾಗಲೇ ನಾನು ನೋಡಿದಾಗ ಕೈವಲ್ಯ ನೀತಿ, ಈಶೋಪನಿಷತ್ತು, ಸಂಪೂರ್ಣ ರಾಮಾಯಣ. ಅಂದರೆ ಅವಾಗ ಎಷ್ಟಿತ್ತು ಸರ್ ನಿಮ್ಮ ಏಜು? ನನಗೆ 3-4 ವರ್ಷ ಇರ್ಬೋದು. ಅವಾಗೆಲ್ಲೇ ಅದೆಲ್ಲ ಅಂದರೆ ನಿಮ್ಮ ತಾತ ಅವ್ರು ಹೇಳಿ ನಿಮಗೆ ಅರ್ಥ ಹೇಳ್ತಾ ಇದ್ರು. ಸೊ ನನಗೆ ತಿಳಿದಂಗೆ ಒಂದು 7th ಸ್ಟ್ಯಾಂಡರ್ಡಿಂದ ನಾನು ಅವೆಲ್ಲ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಚಿಕ್ಕ ವಯಸ್ಸಿಗೆ ಈಗ ಗೊತ್ತಿಲ್ಲದೇ ಇದ್ರೂ ಅವರು ಅವಾಗಲೇ ಆ ಪುಸ್ತಕಗಳಲ್ಲಿ ಇಟ್ಟಿದ್ರು. ಆ ಪುಸ್ತಕಗಳಿಂದ ನಾನು ಒಂದು ಹೈಸ್ಕೂಲ್ ಮಟ್ಟದಲ್ಲೇ ಸಂಪೂರ್ಣ ರಾಮಾಯಣ ಮತ್ತು ಮಹಾಭಾರತ ಅಂದರೆ ಫ್ರಮ್ ದ ಬಿಗಿನಿಂಗ್ ಟು ಸ್ವರ್ಗಾರೋಹಣ ಅಲ್ಲಿವರೆಗೂ, ಆ ಶಾಂತನು ಚಕ್ರವರ್ತಿ ಅಲ್ಲಿಂದ ಶುರುವಾಗಿ ಅಲ್ಲಿ ಆ ಸಂಪೂರ್ಣ ಮಹಾಭಾರತದಲ್ಲಿ ಯಾವುದೇ ಒಂದು ಪಾತ್ರ ಕೇಳಿದ್ರು ಕೂಡ ಹೇಳೋ ಒಂದು ಶಕ್ತಿ ಇತ್ತು ಅವಾಗ. ಸೊ ಅವಾಗ ಆ ಥರ ಪುಸ್ತಕಗಳಲ್ಲಿ ಓದ್ತಾ ಇರ್ಬೇಕಾದ್ರೆ ಅವಾಗ ನನಗೆ ಈ ಕಡೆ ಭಕ್ತಿನೂ ನನಗೆ ಇಷ್ಟೇ ಅಲ್ಲ, ಈ ಕಡೆ ಬೇರೆ ಏನೋ ಇದೆ, ನನಗೆ ಏನೋ ಒಂದು ತಪನೆ ಇದೆ ನನ್ನಲ್ಲಿ. ಸೊ ಇದೆಲ್ಲ ನಾನು ಏನೋ ಒಂದು ನನ್ನಲ್ಲಿ ಇದೆ ಅಂತ. ಸೊ ಅದನ್ನೇ ಮಾಡ್ಕೊಂಡು ಏನಾದರೂ ನನಗೆ ಎಲ್ಲ ದೇವ್ರಿಗಿಂತ ಲಾರ್ಡ್ ಶಿವ ಅಂದರೆ ತುಂಬ ಇಷ್ಟ ನನಗೆ. ಯಾಕೆಂದರೆ ಯಾವಾಗಲೂ ಧ್ಯಾನ ಸ್ಥಿತಿಯಲ್ಲಿ ಇರ್ತಾರೆ. ಆ್ಯಂಡ್ ಈಸ್ ವೆರಿ ಸಿಂಪಲ್. ಅವ್ರಿಗೆ ಸರಳವಾಗಿರ್ತಾರೆ, ಅವ್ರಿಗೆ ಬೇರೆ ಯಾವುದು ಆಭರಣ ಇಲ್ಲ, ಏನಿಲ್ಲ. ಆ ಸಿಂಪಲ್ಗೆ ಇದ್ಕೊಂಡೆ ಅಷ್ಟು ಪವರ್ಫುಲ್, ಅಷ್ಟು ಶಕ್ತಿ ಇದೆ ಅಂಥೇಳಿ ಶಿವನ ಕಂಡ್ರೆ ನನಗೆ ಅಷ್ಟು ಭಕ್ತಿ ಇತ್ತು. ಅವರೇ ಇನ್ಸ್ಪಿರೇಷನ್. ಸೊ ನಾನು ಭಕ್ತಿ ಮಾರ್ಗದಲ್ಲಿ ಇದ್ದಾಗ ಕೂಡ ಶಿವನ ಮಾತ್ರ ನಾನು ಪೂಜೆ ಮಾಡ್ತಾಯಿದ್ದೆ. ನಿಮ್ಗೆ ಅಲ್ಲಿ ಇಷ್ಟ ಆಗಿದ್ದು ಒಂದು ಸಿಂಪ್ಲಿಸಿಟಿ ಪ್ಲಸ್ ಧ್ಯಾನ ಶಿವನ ಹತ್ರ. ಅದಲ್ಲದೆ ಅವರು ಏನು ಮಾಡೋರು ಅಂದರೆ, ಸೊ ಅವರು ಒಂದು ಸೃಷ್ಟಿಕರ್ತ ಯಾವಾಗಲೂ ಅವ್ರು ಏನು ಮಾಡೋರು ಅಂದರೆ, ಅವ್ರು ಎಷ್ಟೇ ದೊಡ್ಡ ಸ್ಥಿತಿಲಿದ್ದರೂ ಕೂಡ ಧ್ಯಾನದಲ್ಲೇ ಇರೋರು. ಅಂದರೆ ಇನ್ನೂ ಮಾಡೋದಿದೆ ಅನ್ನೋ ಥರ ಒಂದು ನಮಗೆ ತೋರಿಸ್ತಾ ಇದೆ. ನಾನೆಲ್ಲ ಸಾಧಿಸ್ಬಿಟ್ಟಿನಿ ಅಂತ ಅಲ್ಲದೆ, ನಮ್ಮ ಸಾಧನೆಗೆ ನಿರಂತರವಾಗಿರಬೇಕಂತ ಒಂದು ಸಿಂಬಲ್ ಆಗಿ ಶಿವ ಇದ್ದರು. ಆ ಶಿವ ಆರಾಧನೆ ಆದಮೇಲೆ ಸೊ ಕ್ರಮೇಣ ಏನಾಯಿತು, ನನಗೆ ನಮ್ಮ ದಾಂಪತ್ಯ ಜೀವನ ಬಂದಮೇಲೆ ಕೂಡ ಪೂಜೆ ಪುರಸ್ಕಾರಗಳೆಲ್ಲ ಮನೇಲಿ ಮಾಡ್ತಾಯಿದ್ರು. ನಾನೇನು ಅದಕ್ಕೆ ಅಪೋಸಿಟ್ ಮಾಡ್ತಿದ್ದಿಲ್ಲ. ಸೊ ಅವ್ರು ಆದರೂ ನಾನು ಒಂದು ಹೋಗಬೇಕು, ಈ ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆ ಮಾಡಬೇಕು, ಆಮೇಲೆ ಗುರುಗಳ ಹತ್ರ ಹೋಗಬೇಕು, ಗುರುಗಳ ಹತ್ರ ಸೇವೆ ಮಾಡಬೇಕು, ಅದೆಲ್ಲ ನನಗೆ ಇಷ್ಟ ಇದ್ದಿಲ್ಲ. ಸೊ ಅವಾಗೇನೋ ಸ್ವಾಮೀಜಿಗಳು ನೋಡಿದ್ರೆ ನನಗೆ ಇಷ್ಟ ಇದ್ದಿಲ್ಲ. ಬಟ್ ನನಗೆ ಅವ್ರನ್ನ ದೂಷಣೆನೂ ಮಾಡ್ತಾ ಇದ್ದಿಲ್ಲ. ಸೊ ಆಗಿರ್ಬೇಕಾದ್ರೆ ನಾನು ಆ ಭಕ್ತಿ ಮಾರ್ಗದಲ್ಲಿ ಇರ್ತಾ ಏನಾಯಿತು, ನಾನು ಬೆಂಗಳೂರಿಗೆ ಬಂದ್ವಿ. ನಾವು ಮದುವೆ ಆದಮೇಲೆ ಎಲ್ಲ ಬೆಂಗಳೂರಿಗೆ ಬಂದು ಇಲ್ಲಿ ಜಾಬ್ ಮಾಡ್ಕೊಂಡಿರ್ಬೇಕಾದ್ರೆ ಸೊ ಈ ಧ್ಯಾನದ ಬಗ್ಗೆ ನನಗೆ ಹೆಂಗೆ ಗೊತ್ತಾಯ್ತು ಅಂದರೆ, ನನಗೆ ಫಸ್ಟು
ಈ ರಾಮಚಂದ್ರ ಗುರೂಜಿ ಅಂತೇಳಿ ಅವರು ಸೊ ಹಿಪ್ನಾಟಿಸಮ್, ಪಾಸ್ಟ್ ಲೈಫು ಥೆರಪಿ ಅದೆಲ್ಲ ಮಾಡ್ತಾರೆ ಅವರು. ಸೊ ಅವರೂ ಒಂದು 25 ಇಯರ್ಸ್ ಅವರು ಹಿಮಾಲಯದಲ್ಲಿ ಇದ್ದು ಸಾಧನೆ ಮಾಡಿ ಬಂದಿದ್ದಾರೆ. ಈಸ್ ಗ್ರೇಟ್ ಮಾಸ್ಟರ್. ಸೊ ಅವರು ಕಸ್ತೂರಿ ವಾಹಿನಿ, ಕಸ್ತೂರಿ ಚಾನಲಲ್ಲಿ ಅವರು ಗತ ಜನ್ಮ ರಹಸ್ಯ ಅಂತ ಒಂದು ಇದು ನಡೀತಾ ಇತ್ತು, ಪ್ರೋಗ್ರಾಮ್ ನಡೀತಾ ಇತ್ತು. ಆ ಗತ ಜನ್ಮ ರಹಸ್ಯದಲ್ಲಿ ಏನು ಮಾಡ್ತಾಯಿದ್ರು, ಪಾಸ್ಟ್ ಲೈಫಲ್ಲಿ ಒಬ್ಬನ ಟ್ರಾನ್ಸಿಗೆ ಕರ್ಕೊಂಡೋಗಿ ಆ ಪಾಸ್ಟ್ ಲೈಫಲ್ಲಿ ಅವ್ರು ಎಷ್ಟೆಷ್ಟು ಜನ್ಮಗಳಿದೆ ಅದೆಲ್ಲ ಹೇಳ್ತಾಯಿದ್ರು. ಹೇಳ್ತಾ ಇರ್ಬೇಕಾದ್ರೆ ನನಗೆ ತುಂಬ ಕ್ಯೂರಿಯಾಸಿಟಿ ಆಯಿತು. ಅಂದರೆ ಅವ್ರು ಹೇಳ್ತಾ ನನಗೆ ಗೊತ್ತಾಗ್ತಿತ್ತು ಅದು, ಯಾಕೆಂದರೆ ಅವ್ರು ಹೇಳ್ತಾ ಆ ಒಂದು ವಯಸ್ಸಿಗೆ ಹೋದಾಗ ಆ ವಯಸ್ಸಿನಂತೆ ವಾಯ್ಸ್ ಬರ್ತಾಯಿತ್ತು. ಆಮೇಲೆ ಬೇರೆ ದೇಶದಲ್ಲಿ ಬಿಟ್ರೆ ಆಸೆಂಟ್ ಮಾತಾಡೋ ಆಸೆಂಟ್ ಚೇಂಜ್ ಆಗ್ತಾಯಿತ್ತು. ಸೊ ಇದೆಲ್ಲ ಅವ್ರು ಟ್ರಾನ್ಸಿಗೆ ಕರ್ಕೊಂಡೋಗಿ ಎಷ್ಟೋ ಜನ್ಮಗಳಲ್ಲಿ ಅವರು ಒಂದು ಪ್ರಾಣಿ, ಪಕ್ಷಿ ಆಗಿರೋದು, ಒಂದು ಮರ ಆಗಿರೋದು ಅದೆಲ್ಲ ನೋಡಿದಾಗ ಸೊ ನನಗೆ ಒಂದು ಕ್ಯೂರಿಯಾಸಿಟಿ ಆಗಿ ಕಂಟಿನ್ಯೂ ಅವರು ವೀಡಿಯೋಸ್ ಎಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವರು ಚಾನಲಲ್ಲಿ ಬಂದಾಗೆಲ್ಲ ಪ್ರೋಗ್ರಾಮ್ ನೋಡ್ತಾಯಿದ್ದೆ. ಇದೆಲ್ಲ ನೋಡಾಗಿ ನನಗೆ ಅವ್ರಿಗೆ ಅಟ್ರ್ಯಾಕ್ಟ್ ಆಯಿತು. ನಾನು ರಾಮಚಂದ್ರ ಗುರೂಜಿ ಅವರು ನಾನು ನೋಡಬೇಕು, ಅವ್ರ ಹತ್ರ ನಾನು ಸಾಂಗತ್ಯ ಪಡಿಬೇಕು, ನಾನು ಜ್ಞಾನ ಪಡಿಬೇಕು ಇದ್ರ ಬಗ್ಗೆ. ಸೊ ಆತ್ಮ ಅಂತ ಹೇಳ್ತಾರೆ, ಆತ್ಮದ ಬಗ್ಗೆ ಏನಂತ ತಿಳ್ಕೋಬೇಕು. ಫಸ್ಟ್ ನನ್ನದು ಸ್ವಾಧ್ಯಾಯ ಆಯಿತು. ಸ್ವಾಧ್ಯಾಯ ಆದಮೇಲೆ ಇದು ನನಗೆ ತಪ್ಪನೆ ಆಯಿತು. ಸೊ ಆತ್ಮ ಅಂತಾರೆ, ಆತ್ಮ ಹೆಂಗಿರುತ್ತೆ ಅಂದರೆ ನನಗೂ ಪಾಸ್ಟ್ ಲೈಫ್ಸ್ ಇದೆಯಾ, ಇಷ್ಟು ಪಾಸ್ಟ್ ಲೈಫ್ ಇದು ಇಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ, ಅದೊಂದು ಕ್ಯೂರಿಯಾಸಿಟಿ ಅದನ್ನು ನಾನೇನು ಮಾಡಿದೆ. ಸೊ ರಾಮಚಂದ್ರ ಗುರೂಜಿ ಅವ್ರದ್ದು ನಂಬರ್ ತೊಗೊಂಡು ಸೊ ಅವರು ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ರು. ವರ್ಕ್ಶಾಪ್ ಕಂಡಕ್ಟ್ ಮಾಡಿ ಅದರಲ್ಲಿ ರಿಜಿಸ್ಟ್ರೇಷನ್ ಇತ್ತು, ರಿಜಿಸ್ಟ್ರೇಷನ್ ಎಲ್ಲ ಮಾಡಿದ್ವಿ. ಎಲ್ಲಿ ಸರ್? ಬ್ಯಾಂಗ್ಳೂರು ಏನದು? ಬ್ಯಾಂಗ್ಳೂರಲ್ಲಿ JP ನಗರಲ್ಲೇ ಅರವಿಂದ್ ಇದಿದೆಲ್ಲ, ಇಲ್ಲೇ ಅವ್ರ ಆಫೀಸ್ ಇರೋದು, ಅರವಿಂದ್ ಆಶ್ರಮ ಇದೆಲ್ಲ ಅಲ್ಲಿ ಇರೋದು. ಸೊ ಅಲ್ಲಿ ಅವರ ಅಡ್ರೆಸ್ ತೊಗೊಂಡು ಅಲ್ಲಿ ಆಫೀಸ್ಗೆ ಹೋದ್ಮೇಲೆ ಅವರು ಅರವಿಂದ್ ಆಶ್ರಮದಲ್ಲಿ ಇದೆ ಅಂದರೆ ಇಂಟ್ರಡಕ್ಷನಲ್ಲಿ ಆಗಿ ಮತ್ತೆ ಪಿರಮಿಡ್ ವ್ಯಾಲಿಗೆ ಬನ್ನಿ. ನನಗೆ ಪಿರಮಿಡ್ ವ್ಯಾಲಿ ಎಲ್ಲಿದೆ ಗೊತ್ತಿಲ್ಲ, ಧ್ಯಾನ ಅಂದ್ರೇ ಗೊತ್ತಿಲ್ಲ. ಧ್ಯಾನ ಅಂತಂದ್ರೆ ಏನೋ ಅವ್ರು ಹೇಳೋದ್ರಿಂದ ನನಗೆ ಏನೋ ಒಂದು ಆತ್ಮದ ಬಗ್ಗೆ ತಿಳ್ಕೊಬೇಕಂತ ಪಿರಮಿಡ್ ವ್ಯಾಲಿಯಲ್ಲಿ ಅಡ್ರೆಸ್ ಕೊಟ್ಟರು. ಆಮೇಲೆ ಇನ್ನೊಬ್ಬ ನಮ್ಮ ಸ್ನೇಹಿತರು ನಾವು ಇಬ್ಬರು ಪಿರಮಿಡ್ ವ್ಯಾಲಿಗೆ ಹೋಗಿ ನಮಗೆ ಅಡ್ರೆಸ್ ಸಿಕ್ಕಿಲ್ಲ. ಅದು ಆಮೇಲೆ ಕೆಬ್ಬದ್ದಿಡಿ ಅಲ್ಲಿ ಬಸ್ ಸ್ಟಾಪಲ್ಲಿ ಹೇಳ್ಕೊಂಡು ಹಂಗೆ ಹೋಗ್ತಾಯಿದ್ವಿ. ಅಲ್ಲಿ ನೋಡಿದ್ರೆ ಗೋಪುರ ಥರ ಕಾಣ್ತು, ಬಟ್ ದೇವಸ್ಥಾನ ಯಾವುದಿಲ್ಲ. ನಾವೇನು ಅಂದ್ಕೊಂಡು ಯಾವುದೋ ದೇವಸ್ಥಾನ ಇರುತ್ತೆ, ಗಂಟೆ ಸೌಂಡ್ ಬರುತ್ತೆ, ನೋಡೋಣ ಅಂತ ಅಲ್ಲಿ ಹೋಗ್ತಾಯಿದ್ವಿ, ಯಾವುದೂ ಇಲ್ಲ. ಮತ್ತು ಪಿರಮಿಡ್ ಒಂದೇ ಇತ್ತು. ಸೊ ಕೇಳಿದೆ ಅಲ್ಲಿಗೆ ಹೋಗಿ ಪಿರಮಿಡ್ ವ್ಯಾಲಿಗೆ ಹೋಗ್ಬೇಕಂದ್ರೆ ಇದೇ ಪಿರಮಿಡ್ ವ್ಯಾಲಿ ಅಂದರೆ ಸರಿ ಆಯಿತು ಅಂತ ಹೋದ್ಮೇಲೆ ಎಲ್ಲ ಇದು ರಾಮಚಂದ್ರ ಗುರೂಜಿ ಅವ್ರದ್ದು ವರ್ಕ್ಶಾಪ್ ನಡೀತಿದೆ ಅಂದರೆ ಸ್ವಚ್ಛ ಮಾಲ್ ಅಂತ ಲಾಸ್ಟಲ್ಲಿದೆ, ನಮ್ಮ ಪಿರಮಿಡ್ ವ್ಯಾಲಿಯಲ್ಲಿ ಆ ಸ್ವಚ್ಛ ಮಾಲಲ್ಲಿ ನಡೀತಾಯಿತ್ತು. ಸೊ ಅಲ್ಲಿಗೆ ಹೋದ್ಮೇಲೆ ಅವರು ಸ್ಟಾರ್ಟ್ ಮಾಡಿದ್ರು ಅವರೆಲ್ಲ. ಅಂದರೆ 2 ದಿವಸ ಅದು ಸೆಷನ್ ಇತ್ತು. ಆ ಸೆಷನಲ್ಲಿ ಭಾಗವಹಿಸಿ ಮಿಕ್ಕಿದ ಸಮಯದಲ್ಲಿ ನಾವು ಹೊರಗಡೆ ಬಂದು ಎಲ್ಲ ವಿಹಾರ ಮಾಡ್ತಾ ಇರ್ಬೇಕಾದ್ರೆ ಆ ಪಿರಮಿಡ್ಡು, ಆ ತಪಸ್ಥಲಿ ಮತ್ತು ಪಿರಮಿಡ್ ಸುತ್ತಲೂ ಅದೆಲ್ಲ ಸುತ್ತಾಡಿದ್ಮೇಲೆ ಏನೋ ಒಂಥರ ನನಗೆ ಗೊತ್ತಿಲ್ಲದೆ ಆನಂದ ಏನೋ ನನಗೆ ಅಟ್ರ್ಯಾಕ್ಟ್ ಮಾಡ್ತಾಯಿದೆ. ಬಟ್ ಇಲ್ಲಿ ಬಂದಿರೋ ರೀಸನ್ ಇದಲ್ಲ, ಬೇರೆ ಏನೋ ಇದೆ ನನಗೆ. ಸೊ ಇವತ್ತು ನಾನು ತುಂಬ ಹೃದಯದಿಂದ ನಮಸ್ಕಾರ ಮಾಡಬೇಕು ರಾಮಚಂದ್ರ ಗುರೂಜಿ ಅವ್ರಿಗೆ. ಅವರ ಮೂಲಕ ನನಗೆ ಪಿರಮಿಡ್ ವ್ಯಾಲಿಗೆ ಬಂದಿದ್ದಾಯಿತು. ಆಮೇಲೆ ಅಲ್ಲಿ ಎಲ್ಲ ವಾತಾವರಣ ನೋಡಿ ಒಳಗೋದ್ಮೇಲೆ ಅದರಲ್ಲಿ ಪತ್ರಿಜಿ ಅವ್ರದ್ದು ಶ್ವಾಸ ಮೇಲೆ ಗಮನ, ಶ್ವಾಸ ಮೀದ ದಾಸ ಅಂತೇಳಿ ಎಲ್ಲ ಒಂದು ತೆಲುಗು ಎಲ್ಲದರಲ್ಲಿ ಬರ್ತಿದ್ರು. ಸೊ ಇದನ್ನು ಬ್ರೆತ್ ಅಬ್ಸರ್ವ್ ಮಾಡ್ತಾರೆ ಸಾಕ, ಶ್ವಾಸದ ಮೇಲೆ ಗಮನ ಕೊಟ್ಟರೆ ಸಾಕ. ಸೊ ಅದರಲ್ಲಿ ಎಲ್ಲನೂ ಕೊಟ್ಟಿದ್ರು. ಶ್ವಾಸದ ಮೇಲೆ ಗಮನ ಆದರೆ ಏನೇನಾಗ್ತದೆ, ಎಲ್ಲ ಬೆನಿಫಿಟ್ಸ್, ಲಾಭಗಳು ಹೋದ್ಮೇಲೆ ಒಂದು ಸಿಂಪಲ್ಲಾಗಿ ಇರತಕ್ಕಂಥ ಒಂದು ಧ್ಯಾನ ಪದ್ಧತಿಯಲ್ಲಿ ಇಷ್ಟೆಲ್ಲ ಇದೆಯಾ, ನನಗೆ ಯಾವಾಗ ಒಂದು ತುಂಬ ಇಂಟ್ರೆಸ್ಟ್ ಆಯ್ತು, ಇದರಲ್ಲಿ ಏನೋ ಇದೆ, ಇದರಲ್ಲಿ ರಹಸ್ಯ ಇದೆ, ತಿಳ್ಕೊಬೇಕು. ಸೊ ಅದು ತಿಳ್ಕೊಳ್ಬೇಕಂತ ಅಂದ್ಕೊಂಡು ಆಮೇಲೆ ಏನಾಯ್ತು, ಅದು 2 ದಿನ ಕ್ಲಾಸ್ ಮುಗಿದು ಬೆಂಗಳೂರಿಗೆ ಬಂದ ಮೇಲೆ ಆವತ್ತಿಂದನೇ ನನಗೆ ತಪ್ಪನೆ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೆ ಹೋಗಬೇಕು, ಮತ್ತೆ ಅಲ್ಲಿ ನೋಡಬೇಕು, ಪಿರಮಿಡ್ ವ್ಯಾಲಿಗೆ ಹೋಗಬೇಕು, ಅದೇನಂತ ರಹಸ್ಯ ತಿಳ್ಕೊಬೇಕು. ಸೊ ಅದು ತಿಳ್ಕೊಬೇಕಂದಾಗ ಏನು ಮಾಡಿದ್ವಿ, ಒಂದು ದಿವಸ ನಾನೇ ಹೋದೆ, ನನಗೇನು ಗೊತ್ತಿಲ್ಲ, ನಾನು ಒಬ್ಬನೇ ಹೋಗಿ ಈಗ ಅಡ್ರೆಸ್ ಗೊತ್ತಿತ್ತಲ್ಲ ಹೋಗಾದ್ಮೇಲೆ ಅವತ್ತು GSS ಗ್ಲೋಬಲ್ ಸ್ಪಿರಿಚುವಲ್ ಕಾಂಗ್ರೆಸ್ ಸ್ಪಿರಿಚುವಲ್ ಸೈಂಟಿಸ್ಟ್ ಅದು ನಡೀತಾ ಇತ್ತು. ಸೊ ಅದು ಎಲ್ಲರೂ ಬಂದಿದ್ದು, ನನ್ನ ಅದೃಷ್ಟ ಅವತ್ತು. ಆಮೇಲೆ ಅದಕ್ಕೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಹೋಗಿ ಒಂದು 8 ಗಂಟೆಗೆಲ್ಲ ಹೋದೆ. 8 ಗಂಟೆಗೆ ಹೋದ್ಮೇಲೆ ಪತ್ರಿಜಿ ಅವ್ರ ಫೋಟೋ ನೋಡಿದ್ದೆ ಅಷ್ಟೇ. ಪತ್ರಿಜಿ ಅವರು ಕೊಳ್ಳಲು ನಾನು ಇದರಲ್ಲಿ ಒಂದು ಫೋಟೋ ನೋಡಿದೆ. ಸೊ ಪತ್ರಿಜಿ ಅವ್ರು ನೋಡಬೇಕಂತ ಹೋದರೆ ತುಂಬ ಜನ ಅಲ್ಲಿ ಕೆಫೆಟೇರಿಯಾ ಇದೆಯಲ್ಲ ಪಿರಮಿಡ್ ಒಳಗಡೆ, ಆ ಕೆಫೆಟೇರಿಯಲ್ಲಿ ತುಂಬ ಜನ ಕೂತ್ಕೊಂಡಾಗ ನಾನು ಸರಿ ಅಲ್ಲೇ ಹೋದೆ. ಪತ್ರಿಜಿ ಗುರುಗಳೆಲ್ಲಿದ್ದಾರೆ ಅಂತ ಅಲ್ಲಿದ್ದಾರೆ ಅಂತ ಹೇಳಿದಾಗ ನಾನು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದ್ಮೇಲೆ ಎಲ್ಲರೂ ಗುಂಪಲ್ಲಿದ್ದಾರೆ,
ನಾನೇನು ತಿಳ್ಕೊಂಡೆ, ಒಂದು ಫುಲ್ ಅಟ್ರಾಕ್ಷನ್ ಎಲ್ಲೋ ಇರ್ತಾರೆ, ಯಾವುದು ಮೇಲೆ ಕೂತ್ಕೊಂಡಿರ್ತಾರೆ ಸ್ಟೇಜಲ್ಲಿ. ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಸ್ವಾಮೀಜಿ ಹೌದು, ಆರೆಂಜ್ ಡ್ರೆಸ್ ಹಾಕೊಂಡಿರುತ್ತೆ? ಓಕೆ, ಆರೆಂಜ್ ಡ್ರೆಸ್ ಮತ್ತು ಗಡ್ಡ, ಮತ್ತು ಏನೋ ಅವರೇ ಒಂಥರ ಇಲ್ಲ ವಿಭೂತಿ, ಇಲ್ಲ ರುದ್ರಾಕ್ಷಿ ಇದೆಲ್ಲ ಹಾಕ್ಕೊಂಡಿರ್ತಾರೆ ಅಂತೇಳಿ ನಾನೆಲ್ಲ ನೋಡ್ತಾ ಇದ್ದೀನಿ. ಎಲ್ಲ ನೋಡ್ತಾ ಆ ಥರದ್ದು ವ್ಯಕ್ತಿ ಯಾರು ಕಾಣ್ತಾ ಇಲ್ಲ. ಆಮೇಲೆ ಮಧ್ಯದಲ್ಲಿ ಸಾಧಾರಣವಾಗಿ ಒಂದು ಕುರ್ತಾ ಹಾಕ್ಕೊಂಡು ಗಡ್ಡ ಬಿಟ್ಕೊಂಡು ಸಾಧಾರಣವಾಗಿ ಸಿಂಪಲ್ಲಾಗಿ ಅಕ್ಕಪಕ್ಕದಲ್ಲೇ ಎಲ್ಲರೂ ಇದ್ದಾರೆ, ಕೂತ್ಕೊಂಡಿದ್ದಾರೆ. ನಾನೆಲ್ಲ ನೋಡಿದ್ಮೇಲೆ ಅವ್ರು ನೋಡಿದ ತಕ್ಷಣ ಶಾಕ್ ಆಯಿತು. ಅವರು ಒಂದು ಆನಂದ, ಅವರು ನೋಡಿದ ತಕ್ಷಣ ಒಂದು ತಿಳಿ ಆಕಾಶದಲ್ಲಿ ಒಂದು ನಕ್ಷತ್ರ ಮಾತ್ರ ಹೆಂಗೆ ಉಳಿತಾ ಇರ್ತದೋ, ಬೇರೆ ಏನಿಲ್ಲ ಅಕ್ಕಪಕ್ಕ, ಅಷ್ಟು ಶಾಂತವಾಗಿ ಅವರು ಒಂದು ನಕ್ಕೊಂಡು ಒಂದು ಸಿಂಪಲ್ಲಾಗಿ ಎಲ್ಲರ ಹತ್ರ ಅಷ್ಟು ವಿನಯ ವಿಧೇಯತೆಯಿಂದ ಮಾತಾಡಿಕೊಂಡು ನನಗೆ ತುಂಬ ಆಶ್ಚರ್ಯ ಆಯಿತು. ಅಂದರೆ ಇಂಥ ಸಿಂಪಲ್ ಅವರ ಒಂದು ಫಸ್ಟ್ ನೋಡಿದ ಒಂದು ಇದರಲ್ಲೇ ನನಗೆ ತುಂಬ ಆನಂದ ಆಯಿತು. ಸೊ ಇಂಥ ಗುರು ಬಿಡಬಾರ್ದು ನಾನು. ಸೊ ಇವರಲ್ಲಿ ತುಂಬ ಅದ್ಭುತವಾದ ಶಕ್ತಿ ಇದೆ, ಅಷ್ಟೇ ಸಿಂಪ್ಲಿಸಿಟಿ ಇದೆ ನೋಡಿ. ಅಷ್ಟು ಇದ್ದರೂ ನಾನು ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ, ಬಟ್ ಅವರು ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲರ ಹತ್ರ ಮಾತಾಡ್ತಿದ್ರು. ಸೊ ಬೇರೆ ನಾನು ಸಂಸ್ಥೆಗಳೇ ನೋಡಿದ್ದೀನಿ, ನಾನು ಬೇರೆ ಸಂಸ್ಥೆಗಳು ಹೋದಾಗ ಅದಕ್ಕೆಲ್ಲ ಒಂದು ಎಂಟ್ರಿ ಫೀಸು. ಅಂದರೆ ಯಾವ ಸಂಸ್ಥೆಗಳನ್ನ ವಿಸಿಟ್ ಮಾಡಿದ್ದೀರಾ ಸರ್? ಯೋಗದ ಸತ್ಸಂಗ ಅಂತೇಳಿ ನಮ್ಮ ಯೋಗದ ಸತ್ಸಂಗ ಅಂದರೆ ನಮ್ಮ ಪರಮಹಂಸ ಯೋಗಾನಂದವ್ರದ್ದು ಅದು ಇದೆ. ಸೊ ಅರಬಿಂದೋ. ಸೊ ಅಂದರೆ ಇದಕ್ಕೂ ರಿಜಿಸ್ಟ್ರೇಷನ್ ಫೀಸ್ ಇರುತ್ತಾ? ಇವಾಗ ಯೋಗದ ಸತ್ಸಂಗ್ ಸೊಸೈಟಿ ನೀವೆಲ್ಲ ವಿಸಿಟ್ ಮಾಡಿದ್ದೀರಾ. ಇನ್ನೊಂದು ಇವಾಗ ಈ ರಾಮಕೃಷ್ಣ ಗುರೂಜಿ ಅಂತ ಇರ್ತಾರಲ್ಲ ಸರ್, ನೀವು ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೊಬೇಕು, ನನ್ನ ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ದೀರಿ ನೀವು. ಸೊ ಇದಕ್ಕೆ ರಿಜಿಸ್ಟ್ರೇಷನ್ ಫೀಸು ಇರುತ್ತಾ ಸರ್? 2 ಡೇಸ್ಗೆ ಇಷ್ಟು ಅಂತ ಇರುತ್ತಾ? ಬಟ್ ಇನ್ನೊಂದು ಅದ್ರ ಜೊತೆಗೆ ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಇರುತ್ತಲ್ಲ ಸರ್, ಅಂದರೆ ಯಾವ ಥರ ಇತ್ತು ಸರ್ ಸೆಷನ್ ಅದು? ನೀವು ಸ್ವಚ್ಛ ಮಹಲಲ್ಲಿ ಹೋದಾಗ ಅದು ಯಾವ ಥರ ಇತ್ತು? ಸೊ ಅದರಲ್ಲಿ ಪಾಸ್ಟ್ ಲೈಫ್ ರೆಗ್ರೆಷನ್ ಅಂತ ಹೋದಾಗ ಫಸ್ಟ್ ಹಿಪ್ನಾಟಿಸಮು ಮತ್ತು ಪಾಸ್ಟ್ ಲೈಫ್ ರೆಗ್ರೆಷನ್ ಅಂತಿತ್ತು. ಆ ಪಾಸ್ಟ್ ಲೈಫ್ ರೆಗ್ರೆಷನಲ್ಲಿ ಅವ್ರು ಏನು ಮಾಡಿದ್ರು, ಫಸ್ಟ್ ಹಿಪ್ನಾಟಿಸಮ್ಗೆ ಯಾರ್ಯಾರು ಟ್ರಾನ್ಸ್ ಹೋಗ್ತಾರೆ ಅವ್ರಿಗೇನಂದರೆ ಅಲ್ಲಿ ಗ್ರೂಪಲ್ಲಿ ಟ್ರಾನ್ಸ್ ಮಾಡ್ತಾರೆ. ಟ್ರಾನ್ಸ್ ಮಾಡಿದಾಗ ಯಾರ್ಯಾರು ಟ್ರಾನ್ಸ್ಗೆ ಹೋಗ್ತಾರೋ ಅಲ್ಲಿಗೆ ಅವ್ರಿಗೆ ಅನುಭವ ಆಗ್ತದೆ, ಅವ್ರಿಗೆ ಪಾಸ್ಟ್ ಲೈಫ್ ಎಲ್ಲ ಹೋಗಿ ಅವ್ರ ಅನುಭವಗಳೆಲ್ಲ ಆಗ್ತದೆ. ಅಥವಾ ಗ್ರೂಪಲ್ಲಿ ಮಾಡಿಸ್ತಾ ಇರ್ಬೇಕಾದ್ರೆ ಅಲ್ಲಿ ಪ್ರಾಸೆಸ್ ಏನಿರುತ್ತೆ ಅವ್ರಿಗೆ, ನೀವು ಹೇಳಿದ್ದು ಫೀಸ್ ಹೇಳಿದ್ರಿ, ಪ್ರತಿಯೊಂದು ಕ್ಲಾಸ್ಗೂ ಅವರು ಫೀಸ್ ಮಾಡ್ತಾರೆ. ಒಂದೊಂದು ಕೋರ್ಸಿಗೆ ಒಂದೊಂದು 1 ಲಕ್ಷ ರೂಪಾಯಿವರೆಗೂ ಇದೆ ಅವರು ಒಂದು ಟೋಟಲ್ ಒಂದು ದೊಡ್ಡ ಕೋರ್ಸ್ಗಳಿಗೆ ಪ್ಯಾಕೇಜ್ ಥರ. ಸೊ ಅದರಲ್ಲಿ ನಾನು ಇದು ಜಸ್ಟ್ ಇದಂತ ಒಂದು ಪಾಸ್ಟ್ ಲೈಫ್ ರೆಗ್ರೆಷನ್ ತಿಳ್ಕೊಳ್ಳೋಣ ಅಂತ ಹೋದಾಗ 2000 ರೂಪೀಸ್ ಫೀಸ್ ಇತ್ತು. ಅದು ಪೇ ಮಾಡಿ ಅದು ಇದು ಮಾಡಿದ್ವಿ. ಅದರಲ್ಲಿ ಏನಾಗುತ್ತೆ ಅಂದರೆ ಅವರು, ಸೊ ನಮಗೆ ಒಂದು ಯೋಗನಿದ್ರೆ ಮೂಲಕ ನಮ್ಮನ್ನು ಕರ್ಕೊಂಡು ಹೋಗಿ, ಆಮೇಲೆ ಎಲ್ಲ ತುಂಬ ಜನ ಟ್ರಾನ್ಸ್ಗೆ ಹೋಗ್ತಾರೆ. ಟ್ರಾನ್ಸ್ಗೆ ಹೋಗಿ ಅವ್ರ ಗತ ಜನ್ಮಗಳೆಲ್ಲ ನೋಡ್ಕೊಂಡಿದ್ದಾರೆ. ಸೊ ಆ ಥರ ಕೆಲವು ಸರ್ಪಗಳು, ಪ್ರಾಣಿಗಳಾಗಿರೋದು ಅದೆಲ್ಲ ನೋಡ್ಕೊಂಡು ಅವರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಕೊಂಡ್ರು. ಸೊ ಈ ಥರ ಒಂದು ಅನುಭವನೂ ಅಲ್ಲಿ ಆಯಿತು. ಸೊ ಅದೇ ಅಲ್ಲದೆ ನಾನು ಅರಬಿಂದ ಆಶ್ರಮ ಮತ್ತು ನೀವು ರಾಮಕೃಷ್ಣ, ಈ ಸ್ವಾಮಿ ವಿವೇಕಾನಂದ ಆಶ್ರಮಗಳು ಎಲ್ಲ ಆಶ್ರಮಕ್ಕೆ ಹೋಗ್ತಾ ಇದ್ದೆ. ಬಟ್ ಆದರೆ ನನಗೆ ಹೋದ್ರೂ ಕೂಡ ಸೊ ಅಷ್ಟು ನಂದು ಡೆಪ್ತ್ ನನಗೆ ಗೊತ್ತಾಗಿಲ್ಲ. ನೀವು ಇಷ್ಟು ಆಶ್ರಮಸ್ಗೆಲ್ಲ ಹೋಗಿದ್ದೀರಲ್ಲ ಸರ್, ಅಂದರೆ ಪಿರಮಿಡ್ ವ್ಯಾಲಿಕಿನ ಬರೋಕ್ಕಿಂತ ಮೊದಲು ವಾಟ್ ವಾಸ್ ದ ಮೇನ್ ಎಕ್ಸ್ಪೆಕ್ಟೇಷನ್? ಅಂದರೆ ಈ ಆಶ್ರಮಕ್ಕೆ ನಾನು ಹೋಗಬೇಕು ಅಂದರೆ ಏನು ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ರಿ ಸರ್ ನೀವು? ಮೇನ್ ಎಕ್ಸಾಕ್ಟ್ಲಿ ವಾಟ್ ಯು ವಾಂಟೆಡ್ ಫ್ರಮ್ ದಟ್ ಆಶ್ರಮ? ನನಗೇನೆಂದರೆ ಪ್ರತಿಯೊಂದರಲ್ಲೂ ನನಗೆ ಇದು ಒಂದು ನನ್ನ ಸೋಲ್ ನನಗೆ ಅವಾಗಲೇ ಗೊತ್ತಿತ್ತು. ನನ್ನ ಒಂದು ಆತ್ಮ ಉನ್ನತಿಗೆ ನನಗೆ ಅಂದರೆ ಈ ಪಿರಮಿಡ್ PSSM ಬಂದ ಮೇಲೆ ರಿಯಲ್ ಆತ್ಮ ಉದ್ಧಾರ ಅಂತ ಗೊತ್ತಾಯಿತು. ಬೇರೆ ಕಡೆ ನಾನು ಬೇರೆ ಎಲ್ಲ ಥರ ಎಲ್ಲ ದೊಡ್ಡ ಸ್ವಾಮೀಜಿಗಳು ಎಲ್ಲರೂ ಏನು ಇದಾಗಿದೆ, ಈಗ ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸರು, ಇವರೆಲ್ಲ ಥರ ನಾನಾಗಬೇಕು. ಬಟ್ ಅದು ಹೆಂಗೆ ಆದರು ಅಂತ ನನಗೆ ಅದು ಮಾರ್ಗ ಗೊತ್ತಿಲ್ಲದೆ ಅದು ಹುಡ್ಕೊಂಡು ಹೋಗ್ತಾ ಇದ್ದೆ. ಅದೆಲ್ಲ ಬೇರೆ ಕಡೆ ಸಿಗದೆ ಇರತಕ್ಕಂಥದ್ದು ನಾನು ಇಲ್ಲಿ ಪಿರಮಿಡ್ PSSM ಮೂವ್ಮೆಂಟಲ್ಲಿ ನನಗೆ ಸಿಕ್ತು. ಸೊ ಅದು ಅವತ್ತು ಇದಾದಮೇಲೆ ನಾನು ಮತ್ತೆ ನೆಕ್ಸ್ಟ್ ಡೇ ಹೇಳಿದ್ರಲ್ರಿ, ನಾನು ಹೋಗಿ ಒಂದಿನ ಬಂದು ವಾಪಸ್ ಬಂದು, ಅವತ್ತು ಗ್ಲೋಬಲ್ ಕಾಂಗ್ರೆಸ್ ನಡೀತಾ ಇತ್ತು, ಗುರುಗಳ ದರ್ಶನ ಆಯಿತು. ನನ್ನ ಭಾಗ್ಯ ಅವತ್ತು ಕೃಷ್ಣಾನಂದ ಗುರೂಜಿ ಅಂತ ಕೇಳಿರ್ತೀರಿ ನಾವು? ಹೌದು, ಗೊತ್ತು. ಮಾನಸ ಫೌಂಡೇಶನ್ ಫೌಂಡರ್, ಅವರು ದರ್ಶನ ಆಯಿತು. ಅದಾದಮೇಲೆ ಜಾಸ್ಮುಹಿಯನ್ ಅಂತೇಳಿ ಅವರು 14 ಇಯರ್ಸಿಂದ ಅವರು ಶಿ ಈಸ್ ಲಿವಿಂಗ್ ವಿತ್ ಓನ್ಲಿ ಪ್ರಾಣ. ಸೊ ಅವ್ರ ದರ್ಶನ ಆಯಿತು. ನಮ್ಮ ಡಾಕ್ಟರ್ ನ್ಯೂಟನ್ ಕೊಂಡವೇಟಿ ಅವರು ತುಂಬ ಒಳ್ಳೊಳ್ಳೆ ಮಾಸ್ಟರ್ಗಳ ಭೇಟಿ ಆಯಿತು ಅವತ್ತು ಹೋಗಿದ್ದಕ್ಕೆ. ಸೊ ಅಲ್ಲಿಂದ ನನಗೆ ಶುರುವಾಯಿತು, ತಪನೆ ಶುರುವಾಯಿತು. ಸೊ ಅದಾದಮೇಲೆ ಯಾವಾಗಲೂ ನಾನು ಪಿರಮಿಡ್ ವ್ಯಾಲಿಗೆ ಹೋಗ್ಬಿಟ್ಟು ನಾನು ಸಾಧನೆ ಮಾಡೋಕ್ಕಾಗಲ್ಲ. ಸೊ ಅದು ಏನು ಮಾಡೋದಂತ ಅವತ್ತು ಒಬ್ಬರು ಸತ್ಯ ಮೇಡಮ್ ಅಂತ ಇದ್ದಾರೆ ವೈಟ್ ಫೀಲ್ಡಲ್ಲಿ, ಅವರು ಮೋಸ್ಟ್ ಸೀನಿಯರ್ ಮಾಸ್ಟರ್. ಸತ್ಯ ಮೇಡಮ್ದು ಇದೆಲ್ಲ ಆದಮೇಲೆ ಸತ್ಯ ಮೇಡಮ್ ಕ್ಲಾಸ್ ಇತ್ತು. ಸತ್ಯ ಮೇಡಮ್ ಕ್ಲಾಸ್ ಅಟೆಂಡ್ ಮಾಡಿದೆ. ಸೈಂಟಿಫಿಕ್ ಟೆಂಪರ್ ಅಂತೇಳಿ ಒಂದು ಸಬ್ಜೆಕ್ಟ್ ಮೇಲೆ ತುಂಬ ಚೆನ್ನಾಗಿತ್ತು.
ಸೊ ಅದೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಅವ್ರನ್ನ ನಾನು ಹಿಂದೆ ಹೋಗ್ಬಿಟ್ಟು ಮೇಡಮ್ ಧ್ಯಾನದ ಬಗ್ಗೆ ನಾನು ತುಂಬ ಕಲಿಬೇಕು, ಈ ಯಾವುದೋ ಸೆಂಟರ್ಸ್ ಇದ್ರೆ ಹೇಳಿ ನಾನು ಅಲ್ಲಿ ಹೋಗಿ, ಯಾಕೆಂದರೆ ಪಿರಮಿಡ್ ವ್ಯಾಲಿಗೆ ಬರೋಕ್ಕಾಗಲ್ಲ, ಸೆಂಟರ್ಸ್ ಇದ್ರೆ ಹೇಳಿ. ಅವ್ರು ಹೇಳಿದ್ರು ನೀವು ಎಲ್ಲಿ ಸ್ಟೇ ಮಾಡ್ತಾಯಿದ್ದಾರೆ ಅಂತ. ವೈಟ್ ಫೀಲ್ಡು ಅಂದರೆ. ಸೊ ವೈಟ್ ಫೀಲ್ಡಲ್ಲೇ ಇದೆಯಲ್ಲ ನಿಮಗೆ, ವೈಟ್ ಫೀಲ್ಡ್ 2 ಕಡೆ ಇದೆ, ಶ್ರೀರಾಮಧಾಮ ಅಂತೇಳಿ ವೈಟ್ ಫೀಲ್ಡಲ್ಲಿದೆ, CMRS ಸೆಂಟ್ರ್ ಅಂತೇಳಿ ರಂಗಸ್ವಾಮಿ ನಡೆಸ್ಕೊಡ್ತಾ ಇದ್ದಾರೆ, ಅದು ಬ್ರೂಕ್ ಫೀಲ್ಡಲ್ಲಿದೆ, ನೀವು ಅಲ್ಲಿಗೆ ಹೋಗ್ಬೋದು ಅಂತೇಳಿ. ನನಗೆ ತುಂಬ ಖುಷಿ ಆಯಿತು. ನಮ್ಮ ಮನೆ ಹತ್ರ ನಾನು ಇರೋದಲ್ಲಿ ಮಹಾದೇವಪುರ ಅಂತೇಳಿ, ವೈಟ್ ಫೀಲ್ಡ್ ಏರಿಯಾದಲ್ಲಿ ಮಹಾದೇವಪುರ ಅಂತೇಳಿ ತುಂಬ ಹತ್ರನೇ ನಮಗೆ ಅದು ಸೆಂಟರ್. ಸೊ ಅಲ್ಲಿಗೆ ಅಡ್ರೆಸ್ ಹುಡ್ಕೊಂಡು ಹೋದಾದ್ಮೇಲೆ ತುಂಬ ಅದ್ಭುತವಾಗಿತ್ತು ಸರ್. ಅಲ್ಲಿ ಈಗ ಲಕ್ಷ್ಮಿ ಮತ್ತು ರಂಗಸ್ವಾಮಿ ಅಂತೇಳಿ CMRS ಸೆಂಟರ್ ನಡೆಸ್ತಾಯಿದ್ರು. ಆ ಟೈಮಲ್ಲಿ ಬೆಂಗಳೂರಲ್ಲೇ ದೊಡ್ಡ ಪಿರಮಿಡ್. ಯಾವಾಗಿಂದ ಸ್ಟಾರ್ಟ್ ಆಗಿತ್ತು ಸರ್ ಅದು CMRS? ಅದು ಸ್ಟಾರ್ಟ್ ಆಗಿದ್ದು ಗೊತ್ತಿಲ್ಲ ಸರ್, ನನಗೆ 2009ರಿಂದ ನನಗೆ ಅವಾಗಿಂದನೇ ಫುಲ್ ಕಂಟಿನ್ಯೂಸ್ ಆಗಿ ಕ್ಲಾಸಸ್ ನಡೆಯೋದು, ಎಲ್ಲ ಕ್ಲಾಸಸ್ ನಡೀತಾ ಇತ್ತು, ರೆಗ್ಯುಲರಾಗಿ ನಡೀತಾ ಇತ್ತು. ಮಾಸ್ಟರ್ಸ್ ಎಲ್ಲ ಸರ್, ನಾನು ಒಂದು ಆಧ್ಯಾತ್ಮಿಕ ಉನ್ನತಿ ಪ್ರಗತಿ ಆಗಿದೆ ಅಂದರೆ ಅದು ಕಾರಣ CMRS ಗ್ರೂಪ್. ಆ CMRS ಮೆಡಿಟೇಷನ್ ಸೆಂಟ್ರಲ್ಲಿ ಫಸ್ಟ್ ಹೋಗಿ ಬೇಸಿಕ್ ಮೆಡಿಟೇಷನ್, ಅದು ಮಧ್ಯದಲ್ಲಿನೂ ಶ್ರೀರಾಮಧಾಮ ವೈಟ್ ಫೀಲ್ಡಲ್ಲಿ ಅಲ್ಲಿಗೂ ಹೋಗ್ತಾ ಇದ್ದೆ. ಅಲ್ಲಿನೂ ಶ್ರೀನಿವಾಸ ಸರ್ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಅಲ್ಲಿ. ಸೊ ನಾನು CMRSಲ್ಲಿ ನಾನು ಯಾವ ಥರ ಆಯ್ತು ಅಂದರೆ, ಪ್ರತಿ ವಾರ ಒಬ್ಬೊಬ್ಬ ಮಾಸ್ಟ್ರನ್ನ ಕರೆಸ್ತಾಯಿದ್ರು ಅವರು. ವೈಜಾಗಿಂದ ಮತ್ತು ಹಿಮಾಲಯನ ವೇದಾನಂದ ಬಾಬಾ ಅವರು ಬಂದಿದ್ದರು, ಮತ್ತು ಜೀವನ್ ಕಲ್ಯಾಣ್ ಅಂತ ಫಸ್ಟ್ ಇದ್ದರು ಮಾಸ್ಟರ್. ಸೊ ಅವರು, ಸೊ ಈ ಥರ ಒಳ್ಳೊಳ್ಳೆ ಮಾಸ್ಟರ್ಸ್ ಎಲ್ಲ ಅವರು ಬಂದು ವರ್ಕ್ಶಾಪ್ಸ್ ಎಲ್ಲ ಮಾಡ್ತಾಯಿದ್ರು. ತುಂಬ ಅನುಭವ, ಪ್ರಾಕ್ಟಿಕಲ್ ಸೆಷನ್ಸ್ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಪತ್ರಿ ಸರ್ನು 2-3 ಸಾರಿ ಬಂದಿದ್ದು. ಸೊ ಇದೆಲ್ಲ ನಾನು ಟೋಟಲಾಗಿ ನನಗೆ ಫ್ರೀ ಟೈಮ್ ಸ್ಯಾಟರ್ಡೆ, ಮಂಡೇ ಟು ಫ್ರೈಡೇ ನಾನು ಜಾಬ್ ಮಾಡ್ತಾಯಿದ್ದೆ. ಸ್ಯಾಟರ್ಡೆ ಸಂಡೇ ರಜೆ ಇದ್ದಾಗೆಲ್ಲ ಸೆಂಟ್ರಿಗೆ ಹೋಗ್ಬಿಡೋದು. ಸೆಂಟ್ರಿಗೆ ಹೋಗಿ ಆಮೇಲೆ ನಮ್ಮ ರಂಗಸ್ವಾಮಿ ಅವ್ರ ಜೊತೆಗಿದ್ದು, ಸೊ ಕ್ಲಾಸಸ್ ಎಲ್ಲ ಆರ್ಗನೈಸ್ ಮಾಡಿ ನಾನು ಅಲ್ಲಿ ಜೊತೆಗಿದ್ದು ಅದೆಲ್ಲ ಮಾಡಿದ್ಮೇಲೆ, ಸೊ ಅದರಿಂದ ತುಂಬ ನನಗೆ ಧ್ಯಾನದಲ್ಲಿ ತುಂಬ ಉನ್ನತಿಗೆ ಬರೋಕ್ಕೆ ಕಾರಣ. ಓಕೆ. ಸೊ ನೀವು ವೈಟ್ ಫೀಲ್ಡಿಗೆ ಬಂದ ಮೇಲೆ ನೆಕ್ಸ್ಟ್ ಮತ್ತೆ CMRS ಪಿರಮಿಡಿಂದ, ನೆಕ್ಸ್ಟ್ ಮತ್ತೆ ಅಲ್ಲಿ ರಂಗಸ್ವಾಮಿ ಮಾಸ್ತರಿಂದ ಅವರೊಂದು ಜೊತೆ ಪರಿಚಯ. ಸೊ ಅಲ್ಲಿಂದ ನೀವು ಒಂದು ಸ್ಪಿರಿಚುವಲ್ ಜರ್ನಿ ಅನ್ನೋದು ಸ್ಟಾರ್ಟ್ ಆಯಿತು, ಈ ಆನಾಪಾನಸತಿ ಧ್ಯಾನ ಒಂದು ಜರ್ನಿ. ನೀವು ಧ್ಯಾನಕ್ಕೆ ಕೂತಾಗ ಸರ್, ಅಂದರೆ ನೀವು ಧ್ಯಾನ ಸ್ಟಾರ್ಟಿಂಗಲ್ಲಿ ನಿಮ್ಮ ಸಾಧನೆ ಹೆಂಗಿತ್ತು? ಎಷ್ಟು ಗಂಟೆ ನೀವು ಮಾಡ್ತಾಯಿದ್ರಿ? ನೀವು ಹೇಳ್ತಿದ್ರಲ್ವ, ಅಂದರೆ ನೀವು ಹೇಳಿದ್ರೆ ಒಂದು ಪಾಯಿಂಟು, ನಾನು ಒಂದು ರಾಮಕೃಷ್ಣ ಪರಮಹಂಸ ಆಗಲಿ, ವಿವೇಕಾನಂದ ಮಾಸ್ತರ್ ಆಗಲಿ, ಅವ್ರು ಯಾವ ಥರ ಆಗಿದ್ದಾರೆ, ನಾನು ಆ ಥರ ಆಗಬೇಕು, ಅದನ್ನು ಯಾವ ಥರ ನಾನು ಆಗಬೇಕು ಒಂದು ಮಾರ್ಗ ಗೊತ್ತಿಲ್ಲ ಅಂತ ಹೇಳಿದ್ರಿ. ಸೊ ಈ ಧ್ಯಾನಕ್ಕೆ ಬಂದ ಮೇಲೆ, ಸೊ ನಿಮ್ಮ ಒಂದು ಗುರಿ ಏನಿತ್ತು, ನೀವು ಯಾವ ಥರ ನಿಮ್ಮ ಸಾಧನೆ ಸ್ಟಾರ್ಟ್ ಆಯಿತು, ಎಷ್ಟೊತ್ತು ಮಾಡ್ತಿದ್ರಿ ನೀವು, ನಿಮ್ಮ ಅನುಭವಗಳು ಹೆಂಗಿತ್ತು? ಸೊ ನನಗೆ ಈ ಧ್ಯಾನಕ್ಕೆ ಬಂದಮೇಲೆ ಸರ್, ಆನಾಪಾನಸತಿ ಧ್ಯಾನ ಪ್ರಾರಂಭ ಆದಮೇಲೆ ನನಗೆ ಸ್ಟಾರ್ಟಿಂಗಲ್ಲಿ ಒಂದು ಹಾಫ್ ಆನ್ ಅವರ್ ಮೇಲೆ ಮಾಡೋಕ್ಕಾಗ್ತಿದ್ದಿಲ್ಲ ನನಗೆ. ಅದಾದಮೇಲೆ ಕ್ರಮೇಣ ನನಗೆ ತುಂಬ ಸೆಟ್ ಆಯಿತು, ತುಂಬ ಚೆನ್ನಾಗಿ ಒಳ್ಳೆ ಅದ್ಭುತವಾದ ನನಗೆ ಆನಂದ ಸಿಗ್ತಾಯಿತ್ತು ಆನಾಪಾನಸತಿ ಧ್ಯಾನ ಮಾಡಿದಾಗ. ಸೊ ಇದರಲ್ಲಿ ನನಗೆ ಸುಮಾರು ಅರ್ಧ ಗಂಟೆ ಶುರು ಮಾಡಿದನು, ಆಮೇಲೆ ಸಿಂಗಲ್ ಸಿಟ್ಟಿಂಗಲ್ಲಿ 3 ಅವರ್ಸ್ವರೆಗೂ ಕಂಟಿನ್ಯೂ ಮಾಡ್ತಾಯಿದ್ದೆ. 3 ಅವರು ಬೆಳಗ್ಗೆ ನನಗೆ ಗೊತ್ತಿಲ್ಲ, ನಾನು ಚಿಕ್ಕವನಿದ್ದಾಗಲಿಂದ ಕೂಡ ನನಗೆ 3 ಗಂಟೆ ಮೇಲೆ ನಿದ್ದೆ ಬರ್ತಾಯಿದ್ದಿಲ್ಲ. ಇವಾಗಲ್ಲ, ಚಿಕ್ಕ ಮಗು ಇದ್ದಾಗಲಿಂದ ನನಗೆ ಗೊತ್ತಿಲ್ಲ, ನಿದ್ದೆ ತುಂಬ ಕಮ್ಮಿ. ಮಲಗೋದು 10-11 ಗಂಟೆಗೆ, 3 ಗಂಟೆಗೆ ಎಚ್ಚರಾಗುತ್ತೆ. ಅವಾಗಲೇ ಮನೇಲೆಲ್ಲ ಬೈಯೋರು, ಯಾಕೆ ನಿದ್ದೆ ಮಾಡ್ತಾಯಿಲ್ಲ ನೀನು, ನನಗೆ ಗೊತ್ತಿಲ್ಲ ಅದು ಯಾಕಂತ. ಸೇಮ್ ಅದೇ ಕಂಟಿನ್ಯೂ ಆಗಿ ಇವಾಗಲೂ ಕೂಡ 3 to 6 3 ಅವರ್ ಧ್ಯಾನ ಮಾಡ್ತಾಯಿದ್ದೆ ಆವಾಗಲೇ ಸರ್. ಮಾಡ್ತಾ ಇದ್ದಾಗ ಅದರಲ್ಲಿ ತುಂಬ ಅದ್ಭುತವಾಗಿ, ಆಮೇಲೆ ನನಗೆ ತುಂಬ ಬ್ರಹ್ಮಾನಂದ ಆಯಿತು. ಸೊ ಅದಾದಮೇಲೆ ನಾನು ಧ್ಯಾನ ಮಾಡ್ತಾ ಮುಂಚೆ ನಮ್ಮ ಮನೇಲಿ ಕೂಡ ತುಂಬ ಅಬ್ಜೆಕ್ಟ್ ಮಾಡ್ತಾಯಿದ್ರು. ಅವ್ರು ಯಾರು ಧ್ಯಾನ ಮಾಡೋಕ್ಕೆ ಇಷ್ಟ ಇದ್ದಿಲ್ಲ, ಎಸ್ಪೆಷಲಿ ನನ್ನ ಹೆಂಡ್ತಿ ಮಾತ್ರ ಇಷ್ಟನೇ ಇದ್ದಿಲ್ಲ ಧ್ಯಾನ ಮಾಡಲಿಕ್ಕೆ. ಆಮೇಲೆ ನಾನು ಹೇಳ್ತಾಯಿದ್ದೆ, ಇಲ್ಲ ಒಳ್ಳೆಯದು ನೀನು ಧ್ಯಾನ ಮಾಡು, ನನ್ನ ಅನುಭವ ಆಗಿದೆ, ನನಗೆ ಒಂದು ಆನಂದ ಆಗಿದೆ ಮಾಡು ಅಂದರೆ. ಅವ್ರು ಮಾಡ್ತಾಯಿದ್ದಿಲ್ಲ. ಅದು ಅವ್ರಿಗೇನಂದರೆ, ಈ ಧ್ಯಾನದಿಂದ ಏನಾಗ್ಬಿಡುತ್ತೋ ಇವನಿಗೆ, ಸೊ ಇದರಿಂದ ಮತ್ತೆ ಎಲ್ಲೆಲ್ಲ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾನೆ, ಫ್ಯಾಮಿಲಿ ಬಿಟ್ಟು ಹೋಗ್ಬಿಡ್ತಾನೆ, ಹಿಮಾಲಯಸ್ಗೆ ಹೋಗ್ತಾನೆ. ಅದು ಆಬ್ವಿಯಸ್ಲಿ ಎಲ್ಲರಲ್ಲಿ ಇರ್ತಕ್ಕಂಥ ಒಂದು ಅನುಮಾನ. ಅದು ತಿಳ್ಕೊಂಡು ಅವರು ಏನು ಮಾಡೋರು, ನನಗೆ ಹೇಗಾದರೂ ಮಾಡಿ ಅದನ್ನು ಅಬ್ಜೆಕ್ಟ್ ಮಾಡಬೇಕು. ಸೊ ನಾನೇನು ಮಾಡ್ತಾಯಿದ್ದೆ, ಹೋಗಿ ಅವರೆಲ್ಲ ನೋಡ್ತಾರೆ ಅಂತೇಳಿ ಬೆಳಗಿನ ಜಾವ 3 ಗಂಟೆ ಕೂತ್ಕೊಂಡ್ರೆ ಯಾರು ನೋಡೋಲ್ಲ ಅಂತೇಳಿ ಕೂತ್ಕೊಂತಿದ್ದೆ. ಅದು ಮಾಡಾದ್ಮೇಲೆ ಮಧ್ಯದಲ್ಲಿ ಏನು ಕೆಲಸ ಇದ್ದಿಲ್ಲ, ಫ್ರೀ ಟೈಮ್ ಇದ್ದಾಗ ನಾನು ಮಾಡೋಕೆ ಹೋಗ್ತಾಯಿದ್ದೆ. ಹೆಂಗಾದ್ರೂ ಮಾಡಿ ಡಿಸ್ಟರ್ಬ್ ಮಾಡ್ಬೇಕಂದ್ರೆ ಅವಾಗ ಬೇಕಂತಲೇ ಸೌಂಡ್ ಮಾಡೋದು, ಮನೇಲಿ ಅದು ಇದು ಬಿಸಾಕ್ಬಿಡೋದು, ಕೆಳಗಡೆ ಡಿಸ್ಟರ್ಬ್ ಮಾಡೋದು, ಡಬಾ ಅಂತ ಬಾಗ್ಲು ಹಾಕೋದು, ಇಲ್ಲ ಪಾತ್ರೆ ಸಾಮಾನು ಕೆಳಗೆ ಬಿಸಾಕೋದು, ಡಿಸ್ಟರ್ಬ್ ಮಾಡಬೇಕು ಟೋಟಲ್. ಈ ಥರ ಮಾಡಿದಾಗ ಅದೇನಾಗುತ್ತೆ ಅಂದರೆ ಸರ್, ಇನ್ನೊಂದು ಧ್ಯಾನಕ್ಕೆ ಯಾರೇ ಹೊಸ್ದಾಗಿ ಬಂದಾಗ ತುಂಬ ಇಂಟೆನ್ಸಿವ್ ಇದಾಗುತ್ತೆ. ನಾನು ಇದರಿಂದ ಪೀಕ್ ಹೋಗಬೇಕು, ಪ್ರತಿಯೊಬ್ಬರಲ್ಲೂ ಅದು ಇರುತ್ತೆ.
ನಾನು 3 ಅವರ್ಸ್ ಮಾಡಿದೆ, ಮತ್ತು 4 ಅವರ್ಸ್ ಮಾಡಬೇಕು, ಮತ್ತು 5 ಅವರ್ಸ್ ನೋಡು ಇದರಲ್ಲಿ ಏನಿದೆ ನೋಡೋಣ. ಆ ಸ್ವೀಟ್ ಒಂದು ಸರಿ ತಿಂದಮೇಲೆ ಜಾಸ್ತಿ ತಿನ್ಬೇಕು, ಆ ಥರ ನನಗೆ ಟೈಮ್ ಸಿಕ್ಕರೆ ಸಾಕು ನನಗೆ ಧ್ಯಾನದಲ್ಲಿ ಕೂರ್ತಾಯಿದ್ದೆ. ಸೊ ಅದೇನಾಗ್ಬಿಡ್ತು ಇವ್ರಿಗೆ ಯಾವಾಗಲೂ ಮೋಸ್ಟ್ ಆಫ್ ದ ಟೈಮ್ ಇವನು ಧ್ಯಾನದಲ್ಲಿರ್ತಾನೆ, ಇದರಿಂದ ಏನೋ ಆಗಿದೆ ಇವನಿಗೆ, ಏನು ಮಾಡ್ಬೇಕಂತೇಳಿ ಮನೇಲಿ ಜಗಳ. ಒಂದು ಸರಿ ಕುತ್ಕೊಂಡಾಗ ಬಂದು ಡಿಸ್ಟರ್ಬ್ ಮಾಡಿ ಬಾಡಿ ಹಿಂಗೆ ಶೇಕ್ ಮಾಡಿ ಎಬ್ಬಿಸ್ಬಿಟ್ರು. ಏನು ಮಾಡ್ಬೇಕಂತ ಇದೆಯಾ, ನಿನಗೆ ಹೆಂಡ್ರ ಮಕ್ಳೇನು ಬೇಕಾಗಿಲ್ವಾ, ಸೊ ನೀನು ಬರೀ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ರೆ ಹಂಗಂತೇಳಿ ನಾನೇನು ಪ್ರಾಪಂಚಿಕವಾಗಿ. ಅಂದರೆ ನೀವು ಫ್ಯಾಮಿಲಿ ಏನಾದರೂ ನೆಗ್ಲೆಕ್ಟ್ ಮಾಡಿದ್ರಾ ಸರ್ ಆ ಟೈಮಲ್ಲಿ? ಧ್ಯಾನದ ನನಗೆ ಕೆಲವ್ರು ಏನಂದರೆ ಓಕೆ ನನಗೆ ಧ್ಯಾನ ಒಂದೇ ಸಾಕು ನನಗೆ, ಓಕೆ ಫ್ಯಾಮ್ಲಿ ಅಂದರೆ ಒಂದು ಪ್ರಾಪಂಚಿಕ ವಿಷಯವನ್ನು ಬಿಟ್ಟು ನಮ್ಮ ಧರ್ಮಗಳನ್ನು ಕೆಲವು ಬಿಟ್ಟು ಕೆಲವರು ಧ್ಯಾನ ಅಂತೇಳಿ ಅದರಲ್ಲೇ ಇನ್ವಾಲ್ವ್ ಆಗಿರೋ ಕೇಸಸ್ ಕೆಲವಿದೆ. ಇನ್ನು ಕೆಲವರು ಇನ್ನೇನು ಬಿಡಪ್ಪ ಈ ಧ್ಯಾನದಲ್ಲಿ ಬಂದುಬಿಟ್ಟಿವಿ, ಈ ಪ್ರಾಪಂಚಿಕ ವಿಷಯದಲ್ಲಿ ಏನಿಲ್ಲ, ಇನ್ನು ಈ ಫಿಸಿಕಲ್ ಲೈಫ್ ಎಷ್ಟಿದ್ರು ಅಷ್ಟೇ, ನಾವು ಸ್ಪಿರಿಚುವಲ್ ಪ್ರೋಗ್ರೆಸ್ ಆಗೋಣ ಅಂತೇಳಿ ಕಂಪ್ಲೀಟ್ ಧ್ಯಾನ ಅದಕ್ಕೆ ಟೈಮ್ ಕೊಡೋರು ಇರ್ತಾರೆ. ಸೊ ನಿಮ್ದು ಹೆಂಗಿತ್ತು ಕೇಸು ಅವಾಗ? ಇಲ್ಲ, ನೀವು ಹೇಳ್ದಂಗೆ ನಾನು ಅಂದರೆ ಜಾಬ್ ಮಾಡ್ತಾಯಿದ್ದು ಮತ್ತು ಧ್ಯಾನನೂ ಮಾಡ್ತಾಯಿದ್ದೆ. ಆದರೆ ನನಗೆ ಅವಾಗ ಬ್ಯಾಲೆನ್ಸಿಂಗ್ ಮಾಡೋದು ಗೊತ್ತಿಲ್ಲ ನನಗೆ. ಸೊ ಧ್ಯಾನನೇ ಜಾಸ್ತಿ ಮಾಡಿಕೊಂಡು ಕೆಲಸಕ್ಕೆ ಹೋಗಿ ಬರ್ತಾಯಿದ್ದೆ, ಆಮೇಲೆ ಯಾರ ಹತ್ರ ಮಾತಾಡೋದಿಲ್ಲ, ಸೈಲೆಂಟು, ಧ್ಯಾನ ಮಾಡ್ಕೊಂಡಿರೋದು. ಸೊ ಫ್ಯಾಮಿಲಿ ಹತ್ರ ಟೈಮ್ ಸ್ಪೆಂಡ್ ಮಾಡೋದು ಕಡಿಮೆ ಆಯಿತು. ಅದರಿಂದ ಅವ್ರಿಗೆ ಒಂದವರು ಡಿಸ್ಟರ್ಬ್ ಆದಂಗೆ ಆಯಿತು. ಸೊ ಅದಾದಮೇಲೆ ಅವ್ರು ಏನು ಮಾಡಿದ್ರು, ಈ ಥರ ಆದರೆ ಆಗಲ್ಲ ಅಂತೇಳಿ ನಮ್ಮ ಅವ್ರಿಗೆಲ್ಲ ಕರೆಸಿ ಮೀಟಿಂಗ್ ಮಾಡಿದ್ರು. ಇಲ್ಲಿ ಈ ಥರ ಆದರೆ ಆಗಲ್ಲ, ಇವ್ನಿಗೇನೋ ಒಂದು ಕ್ಲಾಸ್ ಕೊಡಬೇಕು ಅಂತ. ಸೊ ನಮ್ಮ ಅಕ್ಕವರು ಎಲ್ಲ ಬಂದು ಅವರು ನನಗೆ ಹೇಳಿದ್ರು, ಸೊ ಈ ಥರ ಮಾಡಬೇಡ ನೀನು ಹಂಗೆ ಅಂತೇಳಿ. ನೋಡಿದ್ರೆ ಎಷ್ಟು ಬುಕ್ಸ್ ಇದೆ, ಒಂದು ಲೈಬ್ರರಿ ಥರ ತುಂಬ ಬುಕ್ಸ್ ತಂದಿದ್ದೆ ನಾನು ಓದಲಿಕ್ಕೆ. ಬುಕ್ಸ್ ಇಟ್ಟಿದ್ದೆ. ಅದು ನೋಡಿ ಈ ಬುಕ್ಸ್ಗಳಿಂದ ನೀನು ಹಾಳಾಗಿರೋದು, ಅದು ತೊಗೊಂಡೋಗಿ ಬಿಸಾಕ್ಬಿಡ್ತೀನಿ ಅಂತ ಅವರು ಫಸ್ಟು ಬ್ಯಾಗ್ ತೊಗೊಂಬಿಟ್ರು ನಮ್ಮ ಅಕ್ಕವರು. ನಾನು ಹೇಳ್ದೆ ಇಲ್ಲ ನಾನೇ ಬಿಸಾಕ್ತೀನಿ ಬಿಡು, ಯಾಕಂದರೆ ನಾನು ಇಲ್ಲ ಆ ಥರದಲ್ಲಿ ಹಾಕಿದ್ರೆ ನಾನು ಮತ್ತೆ ತಗೋಬೋದು, ಅವರೆಲ್ಲ ಬಿಸಾಕ್ಬಿಡ್ತಾರಂತ ನಾನೇ ಮನೆ ಪಕ್ಕದಲ್ಲಿ ಅದು ಬುಕ್ಸ್ ಎಲ್ಲ ಬಿಸಾಕ್ದೆ. ಸೊ ಸ್ಪಿರಿಚುವಲ್ ಬುಕ್ಸ್ ತಂದಿದ್ದವೆಲ್ಲ ನೀವೇ ತಂದಿದ್ದು? ನಾನು ತಂದಿದ್ದು. ನೀವೇ ಬಿಸಾಕ್ಬಿಟ್ರ? ಅವ್ರು ಯಾಕೆಂದರೆ ಅವ್ರ ಎದುರಿಗೆ ಈ ಬುಕ್ಸೇ ನಿನ್ನ ಹಾಳು ಮಾಡಿರೋದು, ಈ ಪುಸ್ತಕಗಳು ಓದಿ ನೀನು ತಲೆ ಕೆಟ್ಟಿರೋದು. ಸೊ ಅಂತ ಹೇಳಿದಾಗ ಆ ಬುಕ್ಸ್ ಎಲ್ಲ ಬಿಸಾಕೋಕ್ಕೆ ಮುಂದುವಾದರು. ಅವಾಗ ಇಲ್ಲ ನಾನೇ ಬಿಸಾಕ್ತೀನಿ ಕೊಡು ಅಂತ ಅದನ್ನು ತಗೊಂಡು ಒಂದು ಮನೆ ಪಕ್ಕದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಬಿಸಾಕ್ದೆ. ಅವ್ರ ಎದುರಿಗೆ ಬಿಸಾಕ್ಬಿಟ್ಟು ಅದೆಲ್ಲ ಆಯಿತು. ಮತ್ತು ಮಧ್ಯರಾತ್ರಿ ಹೋಗ್ಬಿಟ್ಟು ಹುಡ್ಕೊಂಡು ಬಂದು ಮತ್ತೆ ವಾಪಸ್ ತೊಗೊಂಡ್ಬಂದು ಮನೆಗೆ ಇಟ್ಕೊಂಡೆ ಬುಕ್ಸು. ಯಾಕೆಂದರೆ ನನಗೆ ಆ ತಪ್ಪನೇ ಇದೆ, ಒಂದು ಜಿಜ್ಞಾಸೆ ಇದೆ ಆ ಪುಸ್ತಕದಲ್ಲಿ, ಈ ಧ್ಯಾನದಲ್ಲಿ. ಸೊ ಇದೇ ಥರ ಧ್ಯಾನ ಮಾಡ್ತಾ ಇದ್ದಾಗ ಒಂದು ದಿವಸ 2 ದಿವಸ ಗೊತ್ತಾಯ್ತು ಅವ್ರಿಗೆ, ಇಲ್ಲ ಏನೋ ಇದೆ ಇದರಲ್ಲಿ, ಇಲ್ಲಾಂದರೆ ಇವನು ಈ ಥರ ಧ್ಯಾನ ಮಾಡಲ್ಲ ಅಂತ ನನ್ನ ಹೆಂಡತಿಗೆ ಒಂದು ರಿಯಲೈಸ್ ಆದಮೇಲೆ ಸೊ ಒಂದು ದಿನ ನಾನು ಧ್ಯಾನ ಮಾಡ್ತಾಯಿದ್ದೀನಿ, ನನಗೆ ಗೊತ್ತಿಲ್ಲದಲೇ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಅವಳು ಧ್ಯಾನ ಮಾಡ್ತಿದ್ದಾಳೆ. ನಿಮ್ಮ ವೈಫು ಒಂದು ಧ್ಯಾನ ಮಾಡಿ, ನಾನು ಹೇಳಿಲ್ಲ, ಅವಳಿಗೆ ಯಾವತ್ತು ಅಪೋಸ್ ಮಾಡಿದ್ರು ನಾನು ನಿರಂತರ ಧ್ಯಾನ ಮಾಡ್ತಾ ಇದ್ದಾಗ ಅವಳಿಗೂ ಅಂತೂ ಏನೋ ಇದರಲ್ಲಿ ಇದೆ, ಶಕ್ತಿ ಇದೆ. ಇನ್ನೊಂದು ಸರ್, ನನಗೆ ಗೊತ್ತಿದ್ದಂಗೆ ಈ ಧ್ಯಾನ ಮಾಡ್ತಾ ಆ ವೈಬ್ರೇಷನ್ನು ಎಲ್ಲರಿಗೂ ಹೋಗಿ ಅವರಲ್ಲಿ ಬದಲಾವಣೆ ಆಗುತ್ತೆ, ಅವರು ಧ್ಯಾನಕ್ಕೆ ಬರ್ತಾರೆ ಅನ್ನೋಕ್ಕೆ ನನ್ನ ಒಂದು ಎಕ್ಸಾಂಪಲ್. ಧ್ಯಾನ ನನ್ನ ಜೊತೆ ಕೂತ್ಕೊಂಡಿದ್ದಾರೆ, ನನಗೆ ಗೊತ್ತಾಯ್ತು ಡಿಸ್ಟರ್ಬೆನ್ಸ್ ಆಯಿತು, ಏನು ಸಮಥಿಂಗ್ ಇಸ್. ಸೊ ನೀವು ಏನು ಹೇಳಿಲ್ಲ? ನಾನು ಹೇಳಿಲ್ಲ, ನೀನು ಬಂದು ಧ್ಯಾನ ಮಾಡು ಚೆನ್ನಾಗಿರುತ್ತೆ. ಧ್ಯಾನ ಯಾವ ಥರ, ಆನಾಪಾನಸತಿ, ಶ್ವಾಸ ಮೇಲೆ ಧ್ಯಾಸ, ನಾನು ಏನು ಹೇಳಿಲ್ಲ, ಜಸ್ಟ್ ಬಂದು ಕೂತ್ಕೊಂಡಿದ್ರು. ನನ್ನ ಪೋಸ್ಚರ್ ನೋಡಿ ಅವರು ಕೂತ್ಕೊಂಡಿದ್ದಾರೆ. ನನಗೆ ಆಮೇಲೆ ನನಗೆ ಒಂಥರ ಆನಂದ ಆಯಿತು. ಸರಿ ನೋಡೋಣ, ಎಷ್ಟೊತ್ತಾಗುತ್ತೋ ಆಗಲಿ ನೋಡೋಣ ಅಂತ. ಆಮೇಲೆ ಜಸ್ಟ್ ಒಂದು 1/2 hour ಆದಮೇಲೆ ಕಣ್ ತೆರೆದು ನೋಡಿದ್ರೆ ಕೂತ್ಕೊಂಡಿದ್ದಾರೆ, ಧ್ಯಾನ ಕೂತ್ಕೊಂಡಿದ್ದಾರೆ. ಆಮೇಲೆ ಸೊ ಅದಾದಮೇಲೆ ಸೊ ಚೆನ್ನಾಗಿದೆ ಧ್ಯಾನ ಅಂತಂದರೆ ಹೆಂಗೆ ಮಾಡಿದ್ರೆ, ಇಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಓಕೆ, ಶ್ವಾಸ ಮೇಲೆ ಗಮನ ಇಡಬೇಕು. ಶ್ವಾಸ ಮೇಲೆ ಗಮನ ಇಟ್ಟಾಗ ನಮ್ಮಲ್ಲಿರ್ತಕ್ಕಂಥ ಆಲೋಚನಾ ರಹಿತ ಸ್ಥಿತಿಗೆ ಹೋಗಿ ನಮ್ಮಲ್ಲಿ ವಿಸ್ಮಯ ಹೇಳ್ದೆ ಅವಾಗ, ಕಾಸ್ಮಿಕ್ ಎನರ್ಜಿ ಅಂದ್ರೇನು, ಹೆಂಗೆ ತೊಗೊಳ್ಳೋದು, ಅದು ನಮ್ಮನ್ನು ಹೆಂಗೆ ಹೀಲಿಂಗ್ ಮಾಡುತ್ತೆ, ನಮ್ಮಲ್ಲಿರ್ತಕ್ಕಂಥ ನಾಡಿ ಮಂಡಲನ ಹೆಂಗೆ ಶುದ್ಧಿ ಮಾಡುತ್ತೆ, ಅದೆಲ್ಲ ಹೇಳಿದಾಗ ಅವಳಿಗೆ ಅವತ್ತಿಂದ ಶುರುವಾಯಿತು. ಅದಾದಮೇಲೆ ಚಿಕ್ಕ ಮಕ್ಕಳಿದ್ರು, ಆ ಮಕ್ಕಳು ಆಬ್ವಿಯಸ್ಲಿ ಅವರು ಬಂದುಬಿಟ್ರು. ಇಬ್ಬರು ಹೆಣ್ಮಕ್ಳಿದ್ರು. ನಾವು ಕೂತ್ಕೊಂಡಾಗ ಅವ್ರಿಗೇನು ಕೆಲಸ, ಅವರು ಬಂದು ಕೂತ್ಕೊಂಡ್ಬಿಡೋರು. ಸೊ ಆವಾಗ ನಾನು ಸರಿಯಾದ ಧ್ಯಾನ ಮಾರ್ಗ ಹೇಳ್ಕೊಟ್ಟೆ ಯಾವುದು ಮಾಡೋದು ಅಂತ. ಅಲ್ಲಿಂದ ನಾವು ಶುರುವಾಯಿತು. ಸೊ ಶುರುವಾದರೆ ನಾನು ಧ್ಯಾನದಲ್ಲಿ ಬರ್ತಾ ಇದ್ದಾಗ ಕೂಡ ನಾನು ಮಾಂಸಾಹಾರಿ ಆಗಿದ್ದೆ. ಧ್ಯಾನ ಯಾವಾಗ ಬಂದಿದ್ದು ಆವಾಗ ಮಾಂಸಾಹಾರಿ ಆಗಿದ್ದ ಮೇಲೆ ಕೂಡ ಒಂದು ತಿಂಗಳು ಹಂಗೆ ಕಂಟಿನ್ಯೂ. ಅದು ಅಂದರೆ ನೀವು ಫ್ಯಾಮಿಲಿ ಎಲ್ಲ ಎಲ್ಲರೂ ನಾನ್ ವೆಜಿಟೇರಿಯನ್ನೇ, ನಮ್ಮನೇಲಿ ಎಲ್ಲರೂ ನಾನ್ ವೆಜಿಟೇರಿಯನ್ನೇ. ಸೊ ಧ್ಯಾನಕ್ಕೆ ಬರಬೇಕಾದ್ರೂ ನಾನು ನಾನ್ ವೆಜಿಟೇರಿಯನ್ ಆಗಿದ್ದೆ. ಅದು ಮಾಡ್ತಾ ಇರ್ಬೇಕಾದ್ರೆ ಏನಾಯಿತು, ಲಾಸ್ಟಿಗೆ ಒಂದು 2010ರಲ್ಲಿ ನಮ್ಮ ಡಾಕ್ಟರ್ ಸತ್ಯನಾರಾಯಣ ಇದ್ದಾರಲ್ಲ ಡಾಕ್ಟರ್, ಆ ಡಾಕ್ಟರ್ ಅವರು ಶ್ರೀರಾಮಧಾಮಲ್ಲಿ ಒಂದು ಕ್ಲಾಸ್ ಇತ್ತು. ಸೊ ಅವ್ರು ಸತ್ಯನಾರಾಯಣ ಸರ್ದು ಒಂದು ಕ್ಲಾಸ್ ಇತ್ತು ಶ್ರೀರಾಮಧಾಮದಲ್ಲಿ. ಅಲ್ಲಿ ಅದ್ಭುತವಾದ ಕ್ಲಾಸ್ ಸರ್. ಅಲ್ಲಿ ಧ್ಯಾನ
ಈ ಕಾಸ್ಮಿಕ್ ಎನರ್ಜಿ ಅಂದ್ರೇನು, ಆ ಕಾಸ್ಮಿಕ್ ಎನರ್ಜಿ ಹೆಂಗೆ ನಾವು ತಗೊಳ್ತಾ ಇದ್ದೀವಿ, ಎಲ್ಲ ಕಡೆ ಹೆಂಗೆ ಅದು ಉಂಡೆಗಳಾಗಿ ಹರಿದು ಬರ್ತಾ ಇದೆ, ಅದರಿಂದ ನಾವು ಹೆಂಗೆ ಅದನ್ನು ಪಡೆದು ನಾವು ಈ ನಾಡಿಮಂಡಲ ಶುದ್ಧಿ ಆಗುತ್ತೆ. ಆ ಥರ ಹೇಳ್ತಾ ಆ ಧ್ಯಾನ ಕ್ಲಾಸ ಮುಗಿದ್ಮೇಲೆ ಈ ಮಾಂಸಾಹಾರ ಶಾಕಾಹಾರಿ ಬಗ್ಗೆ ಹೇಳಿದ್ರು. ಶಾಕಾಹಾರ ಅಂದರೆ ಏನು, ಮಾಂಸಾಹಾರ ಯಾಕೆ ತಿನ್ನಬಾರ್ದು, ಅದರಿಂದ ಎಲ್ಲ ಹೇಳಿದ್ರು ಸರ್. ಹೇಳಾದ್ಮೇಲೆ ಅವತ್ತು ನವಂಬರ್ 11 ನಮ್ಮ ಪತ್ರಿಜಿ ಅವ್ರದ್ದು ಜನ್ಮದಿನ ಅವತ್ತು. ಸೊ ನವಂಬರ್ 11 ದಿವಸ ಅವ್ರು ಕ್ಲಾಸ್ ತೊಗೊಂಡಾಗ ಅವ್ರು ಯಾವಾಗ ಇದು ಮಾಂಸಾಹಾರ ನಮ್ಮ ಮಾನವನಿಗೆಲ್ಲ ಸೊ ಅಂತ ಹೇಳಿದಾಗ ಶಾಕಾಹಾರಿನೇ ಆಗಬೇಕು, ಯಾಕೆ ಶಾಕಾಹಾರಿ ಆಗಬೇಕು ಸೈಂಟಿಫಿಕ್ಲಿ ಅವರು ವೈಜ್ಞಾನಿಕವಾಗಿ ಹೇಳಿದ್ರು. ನನಗೆ ಅಲ್ಲಿ ಅವತ್ತು ಮನಸ್ಸಲ್ಲಿ ನಾಟಿದ ಮೇಲೆ ಸೊ ಇದರಿಂದ ನಾನು ಹೊರಗಡೆ ಬರಬೇಕು. ಜಸ್ಟ್ ಅವತ್ತೇ ಸರ್, ಅವತ್ತೇ ಕೊನೆ. ನೀವು ನಮ್ಮನ್ನ ಬಿಟ್ಟುಬಿಡಿ, ನನಗೆ ಒಂದು ವಾರದಲ್ಲಿ 3 ಸಾರಿ ಆದರೂ ನಾನು ನಾನ್ ವೆಜ್ ತಿನ್ನಬೇಕು. ನಾನು ಅಷ್ಟೇ ಸರ್, ವೀಕ್ಲಿ ಟ್ವೈಸ್ ತಿಂತಿದ್ದೆ ಬಿಫೋರ್ ಮೆಡಿಟೇಷನ್. ಆಮೇಲೆ ಕೊನೆಗೆ ಪ್ರತಿ ಹೊತ್ತಲ್ಲಿ ಒಂದು ಆಮ್ಲೆಟ್ ಆದರೂ ಇರಬೇಕು. ಅದಿಲ್ಲದೆ ಇಲ್ಲ ನನಗೆ ಊಟ, ಅದಿಲ್ಲದೆ ಇಲ್ಲ ಅಂಥವನು. ನನಗೆ ಗೊತ್ತಿಲ್ಲ ಸರ್ ಏನಾಗಿದೆ ಅನ್ನೋ. ಆ ಧ್ಯಾನದ ತರಗತಿಯಿಂದ ಹೊರಗಡೆ ಬಂದು ಮರುದಿನದಿಂದ ನನಗೆ ಆ ಟೋಟಲ್ ಆ ಸಾಫ್ಟ್ವೇರ್ ಡಿಲೀಟ್ ಆಗಿಬಿಡ್ತು. ನನಗೆ ಅದ್ರ ಬಗ್ಗೆ ಗಮನ ಇಲ್ಲ, ಏನೂ ಇಲ್ಲ. ಸರಿ, ಹಂಗೆ ನಾನು ಬಿಟ್ಬಿಟ್ಟೆ ಸರ್. ಬಿಟ್ಟಾದಮೇಲೆ ಕೂಡ ಮನೆಯಲ್ಲೆಲ್ಲ ಇನ್ನೂ ನಾನ್ ವೆಜಿಟೇರಿಯನ್ ಮಾಡೋದು ತಿಂತಾಯಿದ್ರು. ಸೊ ಅದಾದಮೇಲೆ ಏನಾಯಿತು, ನಾನು ಅವಾಗೇನು ಮಾಡಿದೆ, ಸೊ ನಾನು ತಿನ್ನಲ್ಲಲ್ಲ, ಸೊ ಅವ್ರಿಗೆ ತಂದು ಕೊಡ್ತಾಯಿದ್ದೆ. ಅವ್ರಿಗೆ ತಂದು ಕೊಡೋದು, ನೀವು ಅವ್ರಿಗೆ ಗೊತ್ತಿಲ್ಲ ನಾನು ಮಾಡಿಕೊಡೋದು, ಈ ಥರ ಎಲ್ಲ ಮಾಡ್ತಾಯಿದ್ದೆ. ಈ ಥರ ಎಲ್ಲ ಮಾಡ್ತಾ ಇದ್ದಾಗ ಸೊ ಒಬ್ಬ ಮಾಸ್ಟ್ರನ್ನ ಕೇಳಿದೆ ನನಗೆ ಅಲ್ಲಿಗೂ ನನಗೇನು ಇಂಟ್ಯೂಷನ್ ಒಪ್ತಾ ಇಲ್ಲ, ನೀನು ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಸೊ ನೀವಂತೂ ನೀವು ಬಿಟ್ಟೆ, ಬಟ್ ನೀವು ಅಲ್ಲಿ ಮಾಡ್ತಿದ್ರೇನು, ಮನೆಯಲ್ಲಿ ಅವ್ರಿಗೆ ಬಡಿಸ್ತಿದ್ರೇನು? ಹೌದು. ಒಳಗಡೆ ಅನಿಸ್ತಿದ್ದಿಲ್ಲ ಸರ್? ಒಳಗಡೆ ಅದೇ ಹೇಳ್ತಾ ಇತ್ತು ನನಗೆ, ನೀನು ಮಾಡ್ತಿರೋದು ತಪ್ಪು ಅಂತ ಒಳಗಡೆ ಹೇಳ್ತಾ ಇತ್ತು. ಆದರೂ ಇದನ್ನು ಯಾರಾದರೂ ಕೇಳಬೇಕು ಮಾಸ್ಟರ್ನ ಅಂತೇಳಿ. ಸೊ ಒಬ್ಬ ಸೀನಿಯರ್ ಮಾಸ್ಟರ್ಗಳೆಲ್ಲ ಒಂದು 2-3 ಸೀನಿಯರ್ ಮಾಸ್ಟರ್ಗಳನ್ನ ಕೇಳಿದೆ. ಸರ್, ಈ ಥರ ನಾನು ತಿಂತಾ ಇಲ್ಲ, ಮತ್ತು ಫ್ಯಾಮಿಲಿಯವರು ತಿಂತಾಯಿದ್ದಾರೆ, ಅವ್ರಿಗೆ ತಂದು ಕೊಡ್ತಾ ಇದ್ದೀನಿ, ಅವ್ರಿಗೆ ಬಡಿಸ್ತಾ ಇದ್ದೀನಿ ಅಂತ. ಅದನ್ನು ತಪ್ಪಪ್ಪ. ಇದರಲ್ಲಿ ಒಂದು ಮಾಂಸಾಹಾರ ಆಗಲಿ ಅದೆಲ್ಲ ಪಾಪಾಹಾರ. ಆ ಪಾಪಾಹಾರ 8 ಜನಗಳಿಗೆ ಡಿವೈಡ್ ಆಗುತ್ತೆ. ಆ ಪ್ರಾಡಕ್ಟ್ ಈಗೇನು ನಾವು ತಿನ್ನೋಕ್ಕೆ ಪ್ರಾಣಿಗಳು ಏನು ಬೆಳೆಸ್ತಾರಲ್ಲ, ಆ ಬೆಳೆಸ್ಬೇಕಾದ್ರೆ ಅವರು ಅದನ್ನು ಇನ್ನೊಬ್ರಿಗೆ ಮಾರಬೇಕು ಅಂತ ಉದ್ದೇಶ ಇಟ್ಕೊಂಡು ಬೆಳೆಸ್ತಾರೆ. ಅದನ್ನು ಬೆಳೆಸೋನು, ಅದನ್ನು ಮಾರೋನು, ಅದನ್ನು ಕೊಂಡ್ಕೊಳ್ಳೋನು, ಅದನ್ನೇ ಮತ್ತು ಅದರಿಂದ ತಗೊಬಂದು ಮನೇಲಿ ಅಡುಗೆ ಬಡಿಸೋನು, ತಿನ್ನೋರು. ಇಷ್ಟು 8 ಜನಕ್ಕೆ ಡಿವೈಡ್ ಆಗುತ್ತೆ ಪಾಪ. ಅದು ಪಾಪಾಹಾರ. ಇವನ್ನು ನೀನು ತಿಂದೇ ಇರಿದ್ರು ಪರವಾಗಿಲ್ಲ, ತಂದು ಕೊಟ್ಟರು ಅವ್ರಿಗೆ, ನೀನು ಇಂಡೈರೆಕ್ಟಾಗಿ ಕೊಟ್ಟರು ಅದು ಪಾಪ ಲೆಕ್ಕದಲ್ಲಿ ಬರುತ್ತೆ ಅಂತ ಹೇಳಿದಾಗ ನಾನೇನು ಮಾಡಿದೆ, ಒಂದು ದಿವಸ ಫ್ಯಾಮಿಲಿಯಲ್ಲಿ ಕುಂದಿರ್ಸ್ಕೊಂಡು ಹೇಳಿದೆ, ಈ ಥರ ಅಂದಿದೆ. ಸರಿ ಆಯಿತು ಬಿಡು, ನೀನೇ ತಿಂದಿಲ್ಲದಕ್ಕೆ ನಾವು ಏನು ತಿನ್ನಬೇಕು, ಇವಾಗ ನೀನು ತಿಂದೇ ನಮಗೆಲ್ಲ ಬಡಿಸ್ತಾ ಇದೆಯಾ, ನಮಗೆ ಅವಶ್ಯಕತೆ ಇಲ್ಲ. ಒಂದೇ ಮಾತಿಗೆ ನಮ್ಮ ಧರ್ಮಪತ್ನಿನ ಬಿಟ್ಬಿಟ್ರು. ಬಿಟ್ಟಾದ್ಮೇಲೆ ಮಕ್ಕಳಿಗೆ ನಾವೇನು ಚಿಕ್ಕ ಮಕ್ಕಳು, ಅವಾಗ ಮಕ್ಕಳಿಗೆ ಸರ್ ಒಂದು 6 years 8 years ಇದೆ ಸರ್ ಮಕ್ಕಳಿಗೆ, 6-7 years. ಆ ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಇದೆಲ್ಲ ನಾವು ಹೆಂಗೆ ಹೇಳಿದ್ರೆ ಅವ್ರಿಗೆ ಹಂಗೆ, ಬೇರೆ ಏನು ಮಾತಾಡ್ತಿಲ್ಲ. ಸೊ ಅದರಿಂದ ಮಕ್ಕಳು ಶಾಕಾಹಾರಿ ಆಗಿ, ಮನೇಲಿ ಎಲ್ಲರೂ ಶಾಕಾಹಾರಿ ಆಗಿ ಅಲ್ಲಿಂದ ಮುಂದುವರ್ಸ್ಕೊಂಡ್ಬಂದ್ವಿ ಸರ್. ಅದಾದಮೇಲೆ ಕೂಡ ಸೊ ಅಲ್ಲಿಂದ ಮನೇಲಿ ಪ್ರತಿಯೊಂದು ಶಾಕಾಹಾರಿ, ಶುದ್ಧ ಶಾಕಾಹಾರಿನೇ ಅಡುಗೆ ಮಾಡೋದು. ಬಟ್ ಇನ್ನೊಂದು ನಮಗೆ ಅವತ್ತಿಂದ ಏನು ಮಾಡಿದ್ವಿ, ಯಾರೇ ಒಂದು ನಾನ್ ವೆಜ್ ತಿಂದು ಮನೆಗೆ ಬರಬೇಡಿ ದಯವಿಟ್ಟು ಅಂತ ಹೇಳಿದ್ವಿ. ಆಮೇಲೆ ನಮ್ಮ ನೆಂಟರು ಬರೋರು ಊರಿಂದ, ನಮ್ಮ ವೈಫ್ ಅವರು ನೆಂಟರೆಲ್ಲ ಬರೋರು, ತಾಯಿ ತಂದೆ ಯಾರೆಲ್ಲ ಬರೋರು. ಬಂದಾಗ ಕೂಡ ಅವ್ರು ಬಂದಾಗ ಇಲ್ಲಿ ಈ ಒಂದು ಪದ್ಧತಿ, ಅವ್ರು ಬಂದಾಗ ನಾನ್ ವೆಜ್ ಮಾಡಬೇಕು ಅದು ಇದು ಅಂತೇಳಿ. ಸೊ ನಾವು ಹೇಳಿಬಿಟ್ವಿ, ನೀವು ಎಷ್ಟು ದಿನ ಇಲ್ಲಿರ್ತೀರೋ ನಿಮ್ಮಲ್ಲಿ ಏನು ಬೇಕೋ ವೆಜಿಟೇರಿಯಲ್ಲಿ ಏನು ಬೇಕೋ ನಾವು ಮಾಡಿರ್ತೀವಿ, ಅದು ನಾವು ಮಾಡಲ್ಲ, ಇನ್ನೊಬ್ರಿಗೂ ಮಾಡೋಕ್ಕೆ ಬಿಡಲ್ಲ ಅಂಥೇಳಿ ಅದಕ್ಕೆ ಒಪ್ಕೊಂಡ್ರು. ಆಯಿತು ಅಂಥೇಳಿ ಅವ್ರೂ ಅಲ್ಲಿ ಊರಲ್ಲಿ ಸರ್, ಇಲ್ಲಿ ಬಳ್ಳಾರಿ ಕುರುಗೋಡು ಅಂತಿದೆ, ಅಲ್ಲಿ ಅವ್ರ ಊರು. ಅಲ್ಲಿ ಅವ್ರು ಏನು ಮಾಡೋರು, ಈ ದೇವ್ರಿಗೆ ಬಿಡೋರು, ಒಂದು ಬೇಟೆ ಬಿಡ್ತೀವಿ ಅಂತೇಳಿ ಕುರಿ ಮೇಕೆ ಎಲ್ಲ ಬಿಡೋರು. ಅಂದರೆ ಬೆಳೆಸ್ಬಿಟ್ಟು ಆ ದೇವಿ ಜೊತೆಗೆ ಅವ್ರಿಗೆ ಬಲಿ ಮಾಡೋದು, ಅದೆಲ್ಲ ಮಾಡ್ತಾಯಿದ್ರು ಅವರು. ಮಾಡ್ತಾಯಿದ್ದು ಯಾವಾಗ ನಮ್ಮ ಮನೆಗೆ ಬಂದಾಗ ನಾವು ಈ ಥರ ಹೇಳಿದ್ವಿ, ಅದರಿಂದ ಅವ್ರಿಗೆ ಪರಿವರ್ತನೆ ಆಗಿ ಅವರು ತಿಂತಾಯಿದ್ದಾರೆ. ಆದರೂ ಇವಾಗ ಏನು ಮಾಡ್ತಾಯಿದ್ದಾರೆ ಅಂದರೆ, ಅಳಿಯ ಮಗಳಿದ್ದಾರೆ ಅಂತಾರೆ, ಅದನ್ನೆಲ್ಲ ಮಾಡ್ತಾಯಿದ್ರು ಆ ಪ್ರೊಸೆಷನ್. ಸೊ ಇವರೇ ತಿನ್ನಲ್ಲ ಅಂದಮೇಲೆ ಅದನ್ನ ಯಾಕೆ ಮಾಡಬೇಕಂತ ಅಲ್ಲೇ ಸ್ಟಾಪ್ ಮಾಡಿದ್ರು. ಆ ಪ್ರಾಣಿ ಬಲಿನೇ ಸ್ಟಾಪ್ ಮಾಡಿ ಯಾವಾಗಲಿಂದ ಅದು ಬಲಿ ಇಲ್ಲ. ಸೊ ಅವರು ತಿಂದರೂ ಪರವಾಗಿಲ್ಲ, ಇಲ್ಲಿಂದ ಆ ಥರ ಆಯಿತು. ಸೊ ಅದರಿಂದ ಸರ್ ಈಗ ವೆಜಿಟೇರಿಯನ್ನಾಗಿ
ಇವಾಗಲೂ ಕೂಡ ನಾನು ಆಫೀಸಲ್ಲಿ ಔಟಿಂಗ್ ಟೀಮ್ ಲಂಚ್ ಅಂತೇಳಿ ಲಂಚ್ ಔಟಿಂಗ್ ಹೋಗ್ತೀವಿ. ಹೋದಾಗ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಸರ್ ಪ್ರೊವೈಡ್ ಮಾಡಬೇಕಾಗುತ್ತೆ, ಆರ್ಗನೈಸ್ ಮಾಡಬೇಕಾಗುತ್ತೆ. ಸೊ ಆಮೇಲೆ ಇದೆಲ್ಲ ಮಾಡಿದ್ಮೇಲೆ ನಾನು ಒಂದೇ ಸ್ಟ್ರಿಕ್ಟಾಗಿ ಹೇಳ್ತೀನಿ, ನಿಮಗೆ ಯಾರ್ಯಾರಿಗೆ ಏನೇನು ಬೇಕು ವೆಜಿಟೇರಿಯಲ್ಲಿ ಏನು ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಎಷ್ಟಾದರೂ ಪರವಾಗಿಲ್ಲ ಕಾಸ್ಟ್, ವೆಜಿಟೇರಿಯನ್ ಆರ್ಡರ್ ಮಾಡಿದ್ಮೇಲೆ ನಾನು ಬೇಕಾದ್ರೆ ಪೇ ಮಾಡ್ತೀನಿ. ಸೊ ಕೆಲವ್ರು ನಾನ್ ವೆಜ್ ತಿಂದು ವೆಜ್ ತಿಂದು ಇದೆಲ್ಲದಕ್ಕೆ ನಾನು ಬಿಲ್ ಕೊಡೋಲ್ಲ. ಸೊ ಎಲ್ಲ ಆದಮೇಲೆ ಒಬ್ಬರು ಮಾತ್ರ ಆಮ್ಲೆಟ್ ತಿಂದೆ ಸರ್, ಅದು ಎಷ್ಟು 2510 ರೂಪೀಸ್ ಆಗಿತ್ತು. ಆ 10 ರೂಪೀಸ್ ಆದ್ರೆ ಆಮ್ಲೆಟು 2500 ಪೇ ಮಾಡಿದೆ. 10 ರೂಪೀಸ್ ಯಾರು ತಿಂದಿದ್ದು ಅಂತ ಹೇಳಿದೆ ನಾನು, ಅಂದರೆ ನೀನು ಪೇ ಮಾಡುವ, ಯಾಕೆ ನನಗೆ ಸಂಬಂಧ ಇಲ್ಲ ಅದು. ಸೊ ಆ ಥರ ಸರ್ ನಾವು ಹೊರಗೆ ಹೋದ್ರೂ ಕೂಡ ಪ್ರಮೋಟ್ ಮಾಡಲ್ಲ, ನಾವು ತಿನ್ನಲ್ಲ, ನಾವು ಇನ್ನೊಬ್ರಿಗೂ ಪ್ರಮೋಟ್ ಮಾಡಲ್ಲ. ನಾನು ಯಾವುದೇ ಕಂಪ್ನಿಗೆ ಹೋದರೂ ಕೂಡ ಮಿನಿಮಮ್ ಕಡಿಮೆ ಅಂದ್ರೂ ಒಂದು 10 ಜನನ ಶಾಖಾಹಾರಿಗಳಾಗಿ ಮಾಡಿರ್ತೇನೆ ಸರ್ ನಾನು ಸುತ್ತಮುತ್ತ ಇರೋರಿಗೆ. ಸೊ ಆ ವೈಬ್ರೇಷನ್ನು ನಾನು ಬರೀ ಮಾತದೆ, ಬೇರೆ ಪ್ರಾಪಂಚಿಕ ಮಾತು ಬರೋಲ್ಲ. ಅಫಿಷಿಯಲಿ ಎಷ್ಟು ಬೇಕಷ್ಟು ಮಾತಾಡಿ ಮಿಕ್ಕಿದ್ದು ಸ್ಪಿರಿಚುವಲ್ಲಾಗಿ. ನಮ್ಮಲ್ಲಿ ಒಂದು ಏಂಜಲ್ ಮೆಡಿಟೇಷನ್ ಗ್ರೂಪ್ ಅಂತಲೇ ಒಂದು ಕ್ರಿಯೇಟ್ ಮಾಡಿದ್ದೀನಿ ಸರ್ ನಮ್ಮ ಕಂಪ್ನಿಯಲ್ಲಿ, ಏಂಜಲ್ಸ್ ಮೆಡಿಟೇಷನ್ ಗ್ರೂಪ್ ಅಂತ. ಅದರಲ್ಲಿ ಎಲ್ಲ ಎಂಪ್ಲಾಯೀಸ್ಗಳ್ನು ಮಿಂಗಲ್ ಮಾಡಿ ಅದು ಗ್ರೂಪ್ ಮಾಡಿಕೊಂಡು ಒಂದು ಸರ್ ಮೆಡಿಟೇಷನ್ ನಾನೇನು ಮಾಡ್ತೀನಿ, ಯಾರು ನ್ಯೂ ಕಮರ್ ಅಲ್ಲಿ ನಮ್ಮಲ್ಲಿ ಮೆಡಿಟೇಷನ್ ರೂಮ್ನೇ ಇದೆ ಸರ್ ನಮ್ಮ ಆಫೀಸಲ್ಲಿ. ಅಲ್ಲಿ ಮೆಡಿಟೇಷನ್ ಯಾರಿಗೆ ಹೊಸಬರು ಇದ್ದಾರೆ ಅವ್ರು ಜಸ್ಟ್ ನಾನು ಹೋಗ್ಬಿಟ್ಟು ಒಂದು 5 ಮಿನಿಟ್ಸ್ ಅವ್ರಿಗೆ, ಯಾಕೆಂದರೆ ಅವ್ರಿಗೆ ಹೇಳ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸ ಆಗಲ್ಲ ಅಲ್ಲಿ. ಹೌದು. ಸೊ ಹೋಗಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ, ಈಗ ಲಾಕ್ಡೌನಿಂದ ಎಲ್ಲ ಏನೂ ಇಲ್ಲ, ಮುಂಚೆ ವರ್ಕಿಂಗ್ ಥರ ಅದು ನಡೀತಾ ಇತ್ತು ಸರ್. ಅವರು ಅಲ್ಲಿಂದ ಅವ್ರ ಗ್ರೂಪಲ್ಲೇ ಮಾಡ್ಕೊಂಡು ಇದಕ್ಕೆ ಹೋಗ್ತಾಯಿದ್ರು. ಏನೋ ಡೌಟ್ ಇದ್ದಾಗ ಮಾತ್ರ ನನಗೆ ಫೋನ್ ಮಾಡೋರು. ಸೊ ಈ ಥರ ನನ್ನ ಒಂದು ಧ್ಯಾನದಾಗಲಿ ಇದು ಶಾಖಾಹಾರ ಆಗಲಿ ಈ ಥರ ನಾನು ವಂಡರ್ಫುಲ್ ಚೇಂಜ್ ಸರ್, ವಂಡರ್ಫುಲ್ ಚೇಂಜ್. ಯಾಕಂದರೆ ಪತ್ರಿಜಿ ಹೇಳ್ತಾರೆ, ನೀನು ಧ್ಯಾನ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಫಸ್ಟು ನೀನು ಆ ಪ್ರಾಣಿ ಹಿಂಸೆ ಅನ್ನೋದು ಬಿಡು, ಆ ಇಂಟರ್ಫಿಯರೆನ್ಸ್ ಆಗೋದಾಗಲಿ, ಆ ಕೊಲ್ಲೋದಾಗಲಿ ಆ್ಯನಿಮಲ್ಸ್ನ ಬಹಳ ತಪ್ಪು, ಅದು ನೇಚರ್ಗೆ ಅಗೇನ್ಸ್ಟ್ ಹೋಗ್ತಿದ್ದೀವಿ ಅಂತ ಹೇಳಿದ್ರು. ಗ್ರೇಟ್ ಚೇಂಜ್ ಸರ್. ಈವನ್ ನನ್ನ ಲೈಫಲ್ಲೂ ಹಂಗೆ ಆಗಿತ್ತು. ಧ್ಯಾನಕ್ಕಿಂತ ಮೊದಲು ಕಂಪ್ಲೀಟ್ ನಮ್ಮ ಫ್ಯಾಮಿಲಿನೂ ಈವನ್ ನಾನ್ ವೆಜಿಟೇರಿಯನ್. ಸೊ ಒನ್ಸ್ ಐ ಎಂಟರ್ಡ್ ಇನ್ ಟು ಮೆಡಿಟೇಷನ್, ಫಸ್ಟ್ ಡೇ ಇಟ್ ಸೆಲ್ಫ್ ಒಂದು ಬುಕ್ ಓದ್ಬಿಟ್ಟು ನಾನು ಐ ಲೆಫ್ಟ್ ನಾನ್ ವೆಜ್. ಸೊ ಇನ್ನೂ ಒಂದು ಸರ್, ನಿಮ್ಮ ಒಂದು ಕನ್ವರ್ಸೇಷನಲ್ಲಿ ನೀವು ಬಿಟ್ರಿ ನಾನ್ ವೆಜ್ಜು, ನಿಮ್ಮ ಮನೆಗಳಿಗೆ ಯಾರಾದರೂ ಬಂದರೆ ನಾವು ನಾನ್ ವೆಜ್ ಮಾಡಲ್ಲ, ಸೊ ನಿಮ್ಗೆ ಏನು ಬೇಕಾದರೂ ಕೊಡ್ತೀವಿ ಅಂತ ನೀವು ಹೇಳಿದ್ರಿ. ನೀವು ಹೊರಗಡೆ ಹೋದ್ರೇನು ಕೆಲವ್ರ ಮನೆಯಲ್ಲಿ ನಿಮ್ಮನ್ನು ಫೋರ್ಸ್ ಮಾಡ್ತಾರೆ, ಕೆಲವ್ರ ಮನೇಲಿ ಇಲ್ಲ ನಾನ್ ವೆಜ್ ತಿನ್ನಪ್ಪ ಅಂತೇಳಿ, ಅಥವಾ ನೀವು ಯಾರಾದರೂ ನಿಮ್ಮ ಮನೆಗೆ ಬಂದ್ರೇನು ನಾವು ಮಾಡ್ಲಿಕ್ಕೆ ಬಿಡಲ್ಲ, ನೀವು ದಯವಿಟ್ಟು ನೀವು ವೆಜಿಟೇರಿಯನ್ ಏನಾದರೂ ಬೇಕಾದರೆ ನಾವು ಕೊಡ್ತೀವಿ ಅಂತ ಹೇಳಿದ್ದೀರಾ. ಹಿಂಗೆ ಹೇಳಿದಾಗ ಅವ್ರ ರೆಸ್ಪಾನ್ಸ್ ಹೆಂಗಿತ್ತು? ಕೆಲವ್ರು ನಿಮ್ಮನ್ನು ಕಮೆಂಟ್ ಮಾಡೋರು ಇರ್ತಾರೆ, ಸೊ ನಿಮ್ಮನ್ನು ನೆಗೆಟಿವ್ ಆಗಿ ಮಾತಾಡಿರ್ಬೋದು. ಸೊ ಅಂಥ ಏನಾದರೂ ಸಂದರ್ಭಗಳು ಉಂಟಾ? ಸುಮಾರಾಗಿ. ಯಾವಾಗ ನಾನು ಎಲ್ಲಾದರೂ ಕುತ್ಕೊಂಡೋಗಿ ಒಂದು ಸಂಭಾಷಣೆ ನಡೀತಾ ಇರ್ಬೇಕಾದ್ರೆ ಫಸ್ಟ್ ಪಾಯಿಂಟೇ ನಂದು ನಾನ್ ವೆಜ್ ತಿನ್ನಬೇಡಿ, ವೆಜಿಟೇರಿಯನ್ ಆಗಿ. ಅದರಿಂದ ಸುಮಾರು ಸಾರಿ ಆರ್ಗ್ಯುಮೆಂಟ್ ಆಗಿ ಕೊನೆಗೆ ಜಗಳವರೆಗೂ ಹೋಗಿದೆ. ಇವನು ಯಾವಾಗಲೂ ಇದೇ ಹೇಳ್ತಾ ಇರ್ತಾನೆ. ಸೊ ನಮ್ಮ ಫ್ಯಾಮಿಲಿಗಳಲ್ಲಿ ನನಗೆ ಫಸ್ಟ್ ಏನಂದರೆ ನನ್ನ ಫ್ಯಾಮಿಲಿ ಚೇಂಜ್ ಆಯಿತು, ನಾನು ಹೆಂಡತಿ ಮಕ್ಕಳು ಚೇಂಜ್ ಆದರು, ನಮ್ಮ ಬ್ರದರ್ಸ್ ಇದ್ದಾರೆ, ನಮ್ಮ ಸಿಸ್ಟರ್ಸ್ ಇದ್ದಾರೆ, ಅವ್ರನ್ನೂ ಹೇಳ್ಬೇಕು. ಎಲ್ಲೇ ಹೋಗಿ ಈ ಥರ ಗ್ರೂಪಲ್ಲಿ ನನಗೆ ಮಾತು ಬರೋದೇ ಅದು. ಹಾಗಾಗಿ ಅವರು ಸುಮಾರು ಮಾತುಗಳು ಬಿಟ್ಟು ಮತ್ತು ಆಮೇಲೆ ಅವ್ರಿಗೆ ಆಗ್ತಾಯಿದೆ, ಅವ್ರಿಗೂ ಇವ್ನು ಹೇಳೋದು ಕರೆಕ್ಟ್ ಅಂತ ಅನಿಸ್ತಾ ಇದೆ, ಅದರಲ್ಲಿ ಅವ್ರಿಗೆ ಬದಲಾವಣೆ ಆಗೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ಹಾಗಾದ್ರೂ ಬದಲಾವಣೆ ನಮ್ಮ ಅಣ್ಣನ ಮನೆಯಲ್ಲಿ ಒಂದು ಪಿರಮಿಡ್ 2x2 ಪಿರಮಿಡ್ ತೊಗೊಂಬಂದು ಹಾಕಿದೆ. ಇದರಲ್ಲಿ ಅಟ್ಲೀಸ್ಟ್ ನೀವು ಧ್ಯಾನ ಮಾಡಿ ಅಂತ ಪರವಾಗಿಲ್ಲ, ಇದರಲ್ಲಿ ಯಾವಾಗಲೂ ಜಾಸ್ತಿ ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಕೂತ್ಕೊಳ್ಳಿ. ಆಮೇಲೆ ನೋಡಿ ಈ ಥರ ಇದ್ದರೆ ನೀವು ಅದರಲ್ಲೇ ನಾನ್ ವೆಜ್ಜೆಲ್ಲ ತಿಂದರೆ ನೆಗೆಟಿವ್ ಎನರ್ಜಿ ಇರುತ್ತಲ್ವ, ಅಟ್ಲೀಸ್ಟ್ ನೆಗೆಟಿವ್ ಎನರ್ಜಿ ಹೋಗಲಿ ಅಂತಲೇ ಇದು ಹಾಕಿ ಅದು ಆದಷ್ಟು ತಿಂದು ಬರ್ತಾ ಕಡಿಮೆ ಮಾಡ್ಕೊಂಬನ್ನಿ. ಒಂದು ದಿವಸ ಯಾವತ್ತೊಂದು ದಿವಸ ನೀವೇ ಬಿಡ್ತೀರಿ ಎಲ್ಲ ಹೇಳಿದ್ದೀನಿ ಸರ್. ನಾವು ಸುಮಾರು ಜನನ ನಮ್ಮ ಫ್ಯಾಮಿಲಿ ನಾನು ಚೇಂಜ್ ಮಾಡೋಕ್ಕಾಗಿಲ್ಲ, ಸುಮಾರು ಹೊರಗಡೆ ಹಲವಾರು ಜನಗಳು ನಾನು ಒಂದು ಮಾತಿನಿಂದ ಒಂದು ಇನ್ಸ್ಪಿರೇಷನಿಂದ ಚೇಂಜ್ ಆಗಿದ್ದಾರೆ. ಅದು ಒಂದು ಖುಷಿ ನೀಡುತ್ತದೆ ಸರ್. ಗ್ರೇಟ್, ವಂಡರ್ಫುಲ್ ಸರ್. ಇನ್ನು ನೀವು IT-ಯಲ್ಲಿ ಇಟ್ಸ್ ಅ ವೆರಿ ಕಾಮನ್ ಥಿಂಗ್ ನವ್ ಡೇಸ್. ಹೊರಗಡೆ ಹೋದ್ರೇನು ಟೀಮ್ ಲಂಚ್ ಅಂದ್ರೇನು ಬಹಳಷ್ಟು ಜನ, ಈವನ್ ನಾನು ಹೋಗ್ತಾ ಇರ್ತೇನೆ ಸರ್. ಬಟ್ ಏನಂದರೆ ಅಲ್ಲಿ ಹೋದ್ಮೇಲೆ ಫಸ್ಟ್ ಆಫ್ ಆಲ್ ನಾನು 99% ಅಲ್ಲಿ ಹೊರಗಡೆ ಪಾರ್ಟೀಸ್ ಅಂದ್ರೇ ಹೋಗಲ್ಲ. ಇನ್ನು ಎಕ್ಸೆಪ್ಷನಲ್ ಕೇಸಲ್ಲಿ ಹೋಗಬೇಕಾಗುತ್ತೆ, ಬಟ್ ಅಂಥ ಟೈಮ್ ಒಂದು ವೆಜಿಟೇರಿಯನ್ ಕೆಲ ಫ್ರೆಂಡ್ಸ್ ಇದ್ದರೆ ಅಲ್ಲಿ ಕೂತ್ಕೊಂಡು ನಾನು ತಿಂತಾ ಇರ್ತೇನೆ. ಬಟ್ ನೀವು ಬಿಕಾಸ್ ಯಾಕಂದರೆ ನೀವೆಲ್ಲರನ್ನೂ ನೀವು ಕರ್ಕೊಂಡು ಹೋಗಬೇಕು, ವೆಂಡರ್ಸ್ ಬಂದ್ರೂ ಕರ್ಕೊಂಡು ಹೋಗಬೇಕು, ಎಂಪ್ಲಾಯೀಸ್ ಏನಾದರೂ ಟೀಮ್ ಲಂಚ್ ಅಂದರೆ ಕರ್ಕೊಂಡು ಹೋಗಬೇಕು. ಅಲ್ಲಿ ಏನು ಫುಡ್, ಫಸ್ಟ್ ಆಫ್ ಆಲ್ ಟೀಮ್ ಲಂಚ್ ಅಂದ್ರೇನು ಯಾವಾಗಲೂ ಒಂದು ಸಲ ಹೋಗ್ತೀವಿ ನಾವು. ಸೊ ಅಂಥ ಟೈಮಲ್ಲಿ ಬೇಕಾಗಿದ್ದು ಫುಡ್ ಅವರಿಗೆ ಕೊಡಬೇಕಾಗುತ್ತೆ. ಬಟ್ ನೀವು ಖಡಾಖಂಡಿಯಾಗಿ ಹೇಳ್ತಾ ಇದ್ದೀರಾ ನಾನ್ ವೆಜ್ ಮಾತ್ರ ಕೊಡಲ್ಲ, ಅದನ್ನು ಬಿಟ್ಟು ವೆಜಿಟೇರಿಯನ್ ಅದು ನೀವು ಏನಾದರೂ ತೊಗೊಂಬಿಡಿ ಅಂತೇಳಿ. ಸೊ ಹಿಂಗಿದ್ದಾಗ ಎಂಪ್ಲಾಯೀಸಿಂದನಾದರೂ
ಅಥವಾ ಮ್ಯಾನೇಜ್ಮೆಂಟ್ ಕಡೆಯಿಂದನೂ ನಿಮ್ಗೇನು ಪ್ರಾಬ್ಲಮ್ಸ್ ಬಂದಿಲ್ಲ ಸರ್? ನೀವು ಕಂಪನಿಯಲ್ಲಿ ಇದ್ದೀರಾ, ಬಿಕಾಸ್ ಅವ್ರಿಗೆ ಏನು ಬೇಕಾದರೂ ಫುಡ್ ಕೊಡಬೇಕು, ಬಟ್ ನೀವು ಅಫ್ಕೋರ್ಸ್ ಕೆಲವರು ಅರ್ಥ ಮಾಡ್ಕೊತಾರೆ, ಬಟ್ ಬಹಳಷ್ಟು ಜನ ಅರ್ಥ ಮಾಡ್ಕೊಳ್ಳಲ್ಲ ಅದನ್ನು. ಇಲ್ಲ, ನಮ್ಮ ಫುಡ್ ನಮ್ಮ ಇಷ್ಟ ಅಂತ ಹೇಳ್ತಾರೆ. ಹಂಗೇನಾದರೂ ನಿಮಗೆ ಏನಾದರೂ ಇಶ್ಯೂಸ್ ಆಗಿತ್ತಾ ಕಂಪನಿಯಲ್ಲಿ? ಹಂಗೆ ಸೊ ಫಾರ್ಚುನೇಟ್ಲಿ ನಾನು ಕೆಲಸ ಮಾಡ್ತಕ್ಕಂಥ ಅದು ಎಲ್ಲನೂ ಆ ಸಮಯ ಸಂದರ್ಭ ಆ ಥರ ಫ್ರೀಕ್ವೆನ್ಸಿ ಇರೋ ಜನಗಳೇ ಸಿಗ್ತಾರಂತಾರಲ್ಲ. ಸೊ ನಾನು ಈ ಕಂಪ್ನಿಗೆ ಬಂದಮೇಲೆ ನಾನು ರಿಪೋರ್ಟಿಂಗ್ ಮ್ಯಾನೇಜರು ಈಸ್ ಬ್ರಾಹ್ಮಣ್, ಪ್ಯೂರ್ ಬ್ರಾಹ್ಮಣ್. ಆಮೇಲೆ ಅವರು ಅಸಿಸ್ಟೆಂಟ್ ಮ್ಯಾನೇಜರು ಅಯ್ಯರ್ ನಾಯರ್ ಏನಂತಾರಲ್ಲ ಸರ್, ಅವರು ಟೈಪ್ ಆಫ್ ಬ್ರಾಹ್ಮಿಣ್ಸ್. ಸೊ ಇಲ್ಲಿ ಟೋಟಲ್ ನಮ್ಮ ಟೀಮ್ ಇರೋದು ಒಂದು 15 ಜನ ಇರ್ತೀವಿ ಸರ್, ನಮ್ಮ ಕೋರ್ ಟೀಮ್. ಆ ಟೀಮಲ್ಲಿ ಮ್ಯಾಕ್ಸಿಮಮ್ ವೆಜಿಟೇರಿಯನ್ನೇ. ಸೊ ಮಿಕ್ಕಿದವ್ರಿಗೆ ಮಾತ್ರ ಇದ್ದಾರೆ. ಸೊ ಅವಾಗ ಏನಾಯ್ತು ಅಂತಂದರೆ, ಯಾವಾಗ ಹೋದಾಗಲೂ ನಾವು ಈ ಥರ ಮಾಡಿದಾಗ ಸರಿ 15 ಜನದಲ್ಲಿ 10 ಜನ ವೆಜಿಟೇರಿಯನ್ ಇದ್ದಾರೆ, 4 ಜನ ಇದ್ದಾರೆ, ಬೇಡ ನಮಗೂ ವೆಜ್ ಹೇಳ್ಬಿಡಪ್ಪ. ಅವಾಗೇನಾಗೋದು, ಸೊ ಎಲ್ಲ ಅವ್ರಿಗೆ ಗೊತ್ತಾಗೋದು ಇವ್ರು ಬೇಡ ತಿನ್ನಲ್ಲ ಅಂತಂದಾಗ ನಾವು ಅವ್ರ ಪಕ್ಕದಲ್ಲಿ ಹೆಂಗೆ ತಿನ್ನೋದು, ಅಲ್ಲಿಂದ ಶುರುವಾಯ್ತು ಅವ್ರಿಗೇ ಒಂಥರ ಇರಿಟೇಟ್ ಆಯಿತು. ಅವ್ರ ಎದುರಿಗೆ ಹೆಂಗೆ ತಿನ್ನೋದು. ಎಸ್ಪೆಷಲಿ ನಮ್ಮ ಮನೆಗೆ, ನಮ್ಮ ಬಂಧುಗಳ ಮನೆಗೆ ಹೋದಾಗ ಏನಾದ್ರು ಒಳಗಡೆ ಸ್ವಾಮೀಜಿ ಬಂದಪ್ಪ ಎತ್ತಿಡ್ರಿ, ಸ್ವಾಮೀಜಿ ಮಾಡಿಬಿಟ್ರೆ ನಿಮ್ಮನ್ನು, ಸ್ವಾಮೀಜಿ ಬಂದರು ಎತ್ತಿಟ್ಬಿಡ್ರಿ ಅಂದರೆ ಅವ್ರು ತಿನ್ನೋಕ್ಕೆ ಇರಿಟೇಟ್ ಆಗ್ತದೆ. ಸೊ ಅವ್ರಿಗೆ ಗೊತ್ತಿದೆ ತಪ್ಪು ಮಾಡ್ತಾಯಿದ್ದೀವಿ ಅಂತ. ಸೊ ಆ ಥರ ಆಗೋದು. ಹಾಗಾಗಿ ನನಗೆ ಕ್ರಮೇಣವಾಗಿ ನಮ್ಮ ಕಂಪ್ನಿ ಆಗಲಿ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡೋರು, ಅವ್ರಿಗೆ ಗೊತ್ತಾಯಿತು ಇವನು ಏನಿದ್ರು ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳ್ತಾನೆ. ಸೊ ಅದರಿಂದ ನಾವು ಅದ್ರ ಟಾಪಿಕ್ಗೆ ಎತ್ತೋದು ಬೇಡ ಅಂತೇಳಿ ಸುಮ್ಮನೆ ಆಗಿಬಿಟ್ಟಾರೆ ಸರ್. ವಂಡರ್ಫುಲ್ ಸರ್. ಸೊ ಗ್ರೇಟ್ ಜರ್ನಿ ಸರ್ ನಿಮ್ಮದು, ವೆರಿ ವಂಡರ್ಫುಲ್ ಟ್ರಾನ್ಸ್ಫಾರ್ಮೇಷನ್. ಈ ನಾನ್ ವೆಜಿಟೇರಿಯನಿಂದ ವೆಜಿಟೇರಿಯನ್ ಕನ್ವರ್ಟ್ ಆಗೋದು ಇಟ್ಸ್ ವೆರಿ ಗ್ರೇಟ್ ಟ್ರಾನ್ಸ್ಫಾರ್ಮೇಷನ್. ಓಕೆ, ನೀವು ಧ್ಯಾನ ಮಾಡಿದ್ರಿ, ನಿಮ್ಮ ಜೊತೆಗೆ ನಿಮ್ಮ ಫ್ಯಾಮಿಲಿನೂ ಧ್ಯಾನ ಕುಟುಂಬ ಎಲ್ಲ ಆಯಿತು. ಅದಾದಮೇಲೆ ನಿಮ್ಮ ಸ್ಪಿರಿಚುವಲ್ ಜರ್ನಿ ಹೆಂಗಿತ್ತು ಸರ್? ನಿಮ್ಮ ಧ್ಯಾನ ಅನುಭವಗಳಾಗಲಿ ಅಥವಾ ನೀವು ತೊಗೊಂಡಿರೋ ಕ್ಲಾಸಸ್ ಆಗಲಿ, ಸೊ ನಿಮ್ಮ ಸ್ಪಿರಿಚುವಲ್ ಜರ್ನಿ ಹೆಂಗಾಯಿತು ಮತ್ತೆ? ಸೊ ಸ್ಪಿರಿಚುವಲ್ ಜರ್ನಿ ನಾನು ಯಾವಾಗ ಇಲ್ಲಿ ನಾನು ಧ್ಯಾನ ಕಲಿತೆ ಸರ್, ಧ್ಯಾನ ಕಲಿತಾದ್ಮೇಲೆ ಈ ಗೌತಮ ಬುದ್ಧ ಜ್ಞಾನೋದಯ ಆದಮೇಲೆ ಒಂದು 4 ಜನಕ್ಕಾದರೂ ಹೇಳ್ಕೊಡ್ಬೇಕಂತ ಹೆಂಗೆ ತಪ್ಪನೇ ಇತ್ತು ನನಗೆ. ಫಸ್ಟು ನಾನು ಕಲ್ತ್ಕೊಂಡು ಒಂದು ತಿಂಗಳಿಗೇ ಇಲ್ಲ ನಾನು ಇದನ್ನು ಕಲಿಸ್ಬೇಕು, ಇನ್ನೊಬ್ರಿಗೆ ಹೇಳಿಕೊಡ್ಬೇಕು, ಬೇರೆ ಯಾವುದೂ ಜ್ಞಾಪಕ ಬರಲಿಲ್ಲ. ನಮ್ಮ ಊರು ಜ್ಞಾಪಕ ಬಂತ ನನಗೆ. ಯಾವ ಸರ್ ನಿಮ್ಮ? ವೆಂಕಟಾಪುರ ರಾಂಪುರ, ಇದು ಬಳ್ಳಾರಿ ಹತ್ರ ರಾಂಪುರ ಅಂತ, ರಾಂಪುರ ಪಕ್ಕದಲ್ಲಿ ಅಲ್ಲಿಂದ ಒಂದು 8 ಕಿಲೋಮೀಟ್ರ್ ವೆಂಕಟಾಪುರ ಅಂತೇಳಿ. ಸೊ ಫಸ್ಟ್ ಬಂದಿದ್ದು ನಮ್ಮೂರಲ್ಲಿ ಧ್ಯಾನ ಪ್ರಚಾರ ಮಾಡಬೇಕು. ಒಂದು ಹೇಳ್ತಾರೆ ಸರ್, ತಂದೆ ತಾಯಿ ಋಣ, ಊರಿನ ಋಣ, ದೇಶದ ಋಣ, ವಿಶ್ವ ಋಣ, ಇದನ್ನು ಆದಷ್ಟು ನಾವು ತೀರಿಸ್ಬೇಕಂತ ಸರ್. ಸೊ ನಾನು ಧ್ಯಾನ ಕಲ್ತ ಮೇಲೆ ನಮ್ಮ ಊರಿನ ಋಣ ಎಷ್ಟಾಗುತ್ತೋ ಅಷ್ಟು ತೀರಿಸ್ಬೇಕು. ನಾನು ಧ್ಯಾನ ನಮ್ಮೂರಲ್ಲಿ ಹೇಳ್ಕೊಡ್ಬೇಕು ಅಂತ ಏನು ಮಾಡಿದೆ, ಒಂದು ದಿವಸ ನಾನು ಈ ಥರ ನಮ್ಮ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದೆ, ನಾನು ಈ ಥರ ಬರ್ತಾಯಿದ್ದೀನಿ, ಬಂದು ಸ್ವಲ್ಪ ಧ್ಯಾನದ ಬಗ್ಗೆ ಹೇಳ್ಕೊಡ್ಬೇಕು. ಸೊ ನಾನು ಅಂದ್ಕೊಂಡಂಗೆ ಹೋದರೆ ನನಗಿನ್ನ 1 ವರ್ಷ ಮುಂಚೆನೇ ನಮ್ಮ ವೆಂಕಟಾಪುರದಲ್ಲಿ ಧ್ಯಾನ ಊರೆಲ್ಲ ಬಿದ್ದುಬಿಟ್ಟಿದೆ ಸರ್. ಬಳ್ಳಾರಿ ಮಾಸ್ಟ್ರುಗಳು ಸೂರ್ಯನಾರಾಯಣ್ ಸಾರು, ಮತ್ತು ರುದ್ರಾರೆಡ್ಡಿ ಸರ್, ಹಂಪಣ್ಣ ಸಾರು, ಪಂಪಾರೆಡ್ಡಿ, ಈ ಮಾಸ್ಟರ್ಸ್ ಎಲ್ಲ ಊರಿಗೋಗಿ ವೆಂಕಟಾಪುರದಲ್ಲಿ, ಆವಾಗ ಬಳ್ಳಾರಿ ಅವಾಗ ಪ್ರಚಾರ ಜಾಸ್ತಿ ಅಲ್ಲ ಸರ್, ಹಳ್ಳಿ ಊರಿಗೂ ಹೋಗಿ ಪ್ರಚಾರ ಮಾಡೋರು. ಅದು ಗೊತ್ತಿಲ್ಲದೆ ನಮ್ಮೂರಿಗೂ ಬಂದಿದ್ದಾರೆ. ನಮ್ಮ ಸ್ನೇಹಿತ ರಂಗನಾಥ್ ಅಂತಿದ್ದಾನೆ ರಾಂಪುರದಲ್ಲಿ, ರಂಗನಾಥ್ ಅಂತ, ಅವರು ಗ್ರೇಟ್ ಮಾಸ್ಟರೇ, ಪಿರಮಿಡ್ ವ್ಯಾಲಿಯಲ್ಲಿ ಇದ್ದರು ಅವರು, ಈಗ ಅಲ್ಲಿ ರಾಂಪುರ ಅಂತ ಅಲ್ಲೇ ಇದ್ದಾರೆ. ಸೊ ಅವರು ಒಂದು ಸರಿ ನನ್ನ ಪಿರಮಿಡ್ ವ್ಯಾಲಿಯಲ್ಲಿ ಸಿಕ್ಕಾಗ ಈ ಥರ ನಮ್ಮ ಊರಲ್ಲಿ ಹೇಳ್ಕೊಡ್ಬೇಕು ರಂಗನಾಥ್ ನಾವು ವೆಂಕಟಾಪುರದಲ್ಲಿ ಅಂದರೆ, ಅಯ್ಯೋ ವೆಂಕಟಾಪುರದಲ್ಲಿ ಫುಲ್ ಎಲ್ಲ ಇಡೀ ಊರೇ ಧ್ಯಾನ ಮಾಡ್ತಿದ್ದಾರೆ ಅಂತ ಹೇಳಿದಾಗ ನನಗೆ ಎಷ್ಟು ಸಂತೋಷ ಆಯ್ತು ಅಂದರೆ, ಸರಿ ನಾನು ಬರ್ತೀನಿ ಅಂತ ಹೋದಾಗ ಅಲ್ಲಿ ಶೈಲಾ ಮೇಡಮ್ ಅಂತೇಳಿ ವೆಂಕಟಾಪುರದಲ್ಲಿ ಅವರು ಎಲ್ಲ ಆರ್ಗನೈಸ್ ಮಾಡಿ ನೋಡ್ಕೊತಾಯಿದ್ರು. ಓಂಕಾರ ಮೇಡಮ್ ಅಂತೇಳಿ ರಾಂಪುರದಲ್ಲಿ ಟೀಚರ್ ಅವರು ಧ್ಯಾನ ಹೇಳ್ಕೊಡೋಕ್ಕೋಸ್ಕರ ರಾಂಪುರದಿಂದ ಊರಿಗೆ ಬಂದು ಒಂದು 2-3 ಅವರ್ಸ್ ಸ್ಪೆಂಡ್ ಮಾಡಿ ಎಲ್ರಿಗೂ ಧ್ಯಾನ ಕಲಿಸಿ ಮತ್ತೆ ಅವರು ರಾಂಪುರಕ್ಕೆ ಹೋಗೋರು. ಸೊ ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಾನು ಹೋದ್ಮೇಲೆ ಅವ್ರ ಕ್ಲಾಸು ಸ್ಪೀಚ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ನನಗೆ ಬಿಟ್ಕೊಟ್ರು, ನೀವು ಬಂದಿದ್ದೀರ, ಬೆಂಗಳೂರಿಗೆ ಬಂದಿದ್ದೀರಾ, ನೀವೇ ಕ್ಲಾಸ್ ತೊಗೊಳ್ಳಿ ಅಂತ. ಸುಮಾರು ಜನ ಸರ್, ಎಲ್ಲ ಅವ್ರಿಗೆ ಅನ್ಯಜಿಕ್ ಏನು ಗೊತ್ತಿಲ್ಲ ಅನ್ನೋದರೆಲ್ಲ ಬಂದು ಅಷ್ಟು ಅದ್ಭುತವಾಗಿ ಧ್ಯಾನ ಮಾಡ್ತಿದ್ದಾರೆ. ನನಗೆ ಸಂತೋಷ ಆಗಿ ಅವತ್ತು ಧ್ಯಾನ ಮಾಡಿಸ್ದೆ ಎಲ್ಲರಿಗೂ. ಧ್ಯಾನ ಮಾಡಿಸ್ಮೇಲೆ ಅವ್ರಿಗೂ ಕಾಸ್ಮಿಕ್ ಎನರ್ಜಿ ಅಂದರೆ ಹೆಂಗಿರುತ್ತೆ ಏನಂತ ಗೊತ್ತಿಲ್ಲ ಅಂತ ನಾನು ಲ್ಯಾಪ್ಟಾಪ್ ತೊಗೊಂಡೋಗಿದ್ದೆ. ಅದರಲ್ಲಿ ಸ್ಪಿರಿಚುವಲ್ ರಿಯಾಲಿಟಿ ಶೋ ತೆಲುಗಲ್ಲಿ, ಯಾಕಂದರೆ ಇಂಗ್ಲೀಷ್ ಅರ್ಥ ಆಗಲ್ಲ ಅಂತ ತೆಲುಗಲ್ಲೇ ಆನ್ ಮಾಡಿ ಎಲ್ಲರಿಗೂ ತೋರಿಸಿ. ಇದು ಯಾವ ಇಯರ್ ಸರ್? ಯಾವಾಗ ಇದೆಲ್ಲ ನೀವು ಸ್ಟಾರ್ಟ್ ಮಾಡಿ? ತೋರಿಸಿರೋದು 11-12 ಇರ್ಬೋದು ಸರ್, 2011-12 ಇರ್ಬೋದು ಸರ್. ಸೊ ಅವಾಗ ಸ್ಪಿರಿಚುವಲ್ ರಿಯಾಲಿಟಿ ಶೋ ನೋಡಿದ್ಮೇಲೆ ಅವ್ರಿಗೊಂದು ಕ್ಲಾರಿಟಿ ಬಂತು, ಧ್ಯಾನ ಅಂದರೆ ಹೆಂಗೆ, ಕಾಸ್ಮಿಕ್ ಎನರ್ಜಿ ಅಂದರೆ ಹೆಂಗೆ ಬರುತ್ತೆ, ಅದೊಂದು ಐಡಿಯಾ ಬಂತು. ತುಂಬ ಸಂತೋಷ ಆಯಿತು. ಅಲ್ಲಿಂದ ನಾನು ಇನ್ನು ಇದು ಬಿಡಬಾರ್ದು, ಆಲ್ರೆಡಿ ಎಲ್ಲ ಮಾಡ್ತಾರಂತ ಹಂಗೆ ಮುಂದುವರ್ಸ್ಕೊಂಡು ಹೋದೆ ಸರ್.
ಸರ್ ನಾನು ಹೋಗಿದ್ದೆ ವೆಂಕಟಾಪುರಕ್ಕೆ, ನಾನು ಹೋಗಿ ಕ್ಲಾಸ್ ಮಾಡಿದ್ದಾಯಿತು. ನೀವು ಹೇಳ್ದಂಗೆ ಬಹಳಷ್ಟು ಅಲ್ಲಿ ರೈತರಿದ್ದಾರೆ, ಅವರು ಬಹಳ ಬೇಗ ಅದು ಕನೆಕ್ಟ್ ಆಗ್ತಿದ್ದಾರೆ ಧ್ಯಾನಕ್ಕೆ. ಅಷ್ಟು ಸ್ವಚ್ಛವಾಗಿ ಇರ್ತಾರೆ ಅವರು, ಕಂಪ್ಲೀಟಾಗಿ. ನಮ್ಮಷ್ಟು ಲಾಜಿಕಲ್ ಮೈಂಡ್ ಅವ್ರಿಗಿರಲ್ಲ, ಧ್ಯಾನದಲ್ಲಿ ಭಾಳ ಬೇಗ ಅವರು ಪ್ರೋಗ್ರೆಸ್ ಆಗ್ತಾ ಇದ್ದಾರೆ. ಸೊ ನಾನು ಒಂದು ಸಲ ಕ್ಲಾಸ್ ತೊಗೊಂಡಾಗ ನಿಮ್ಮ ಬಗ್ಗೆ ಭಾಳ ಹೇಳಿದ್ರು ಅವರು. ಕೆಲವರು ಮಾಸ್ಟರ್ಸ್ ನೀವು ಹೇಳಿದಂಗೆ ರಂಗನಾಥ್ ಇರ್ಬೋದು, ಇನ್ನು ಕೆಲವರು ರವಿಶಂಕರ್ ಅಂತ ನಾನು ಒಬ್ಬರ ಹೆಸರು ಕೇಳಿದ್ದೆ. ಸೊ ಅವ್ರ ಪರಿಚಯ ಆದಮೇಲೆ ಅವರು ಬಹಳಷ್ಟು ನಿಮ್ಮ ಬಗ್ಗೆ ಹೇಳ್ತಾ ಇದ್ರು. ಸೊ ನೀವು ಎಷ್ಟೋ ಅವ್ರಿಗೆ ಇಲ್ಲಿಂದಾನೇ ಕಾಲ್ಸ್ ಮಾಡಿಬಿಟ್ಟು ಕಾನ್ಫರೆನ್ಸ್ ಕಾಲಲ್ಲಿ ಹಾಕಿ ಅವ್ರನ್ನ ಮೋಟಿವೇಟ್ ಮಾಡ್ತಾ, ಪಿರಮಿಡ್ ಬರೋಕ್ಕೆ ಎಷ್ಟೋ ಅವ್ರನ್ನ ಮುಂದುವರ್ಸ್ಕೊಂಡು ಹೋದ್ರೆ ನೀವು ಅವ್ರನ್ನೆಲ್ಲ ಮೋಟಿವೇಟ್ ಮಾಡ್ತಾ ಅಂತೇಳಿ. ಆ ಒಂದು ಜರ್ನಿ ಹೆಂಗಿತ್ತು ಸರ್? ಯಾಕಂದರೆ ಒಂದು ಪಿರಮಿಡ್ ಬರಬೇಕು ಅನ್ನೋ ಒಂದು ಸಂಕಲ್ಪ ನಿಮ್ಗೆ ಹೆಂಗೆ ಬಂತು? ಅದು ಯಾವ ಥರ ಫಾರ್ಮ್ ಆಯಿತು ಪಿರಮಿಡ್? ಸೊ ಯಾವಾಗ ಧ್ಯಾನ ಪ್ರಚಾರ ನಾನು ಹೇಳ್ದಲ್ಲ ಸರ್, ನನಗೆ ಯಾವಾಗ ಟೈಮ್ ಸಿಕ್ಕರೆ ಊರಿಗೆ ಹೋಗ್ತಾಯಿದ್ದೆ. ಊರಿಗೆ ಹೋಗ್ಬಿಟ್ಟು ಅಲ್ಲಿ ಕ್ಲಾಸಸ್ ಅರೇಂಜ್ ಮಾಡೋಕ್ಕೆ ಹೇಳ್ತಿದ್ದೆ. ಆಮೇಲೆ ನಾನು ಹೋದಾಗ್ಲೂ ನನ್ನಲ್ಲಿ ಗೊತ್ತಿರ್ತಕ್ಕಂಥ ಇಲ್ಲಿ ಮಾಸ್ಟರ್ ಮೀಟ್ ಮಾಡಿರೋದು ಇದೆಲ್ಲದನ್ನು ಅಲ್ಲಿ ನಾನು ಹೇಳ್ತಾಯಿದ್ದೆ. ಸೊ ಇದು ಹೇಳ್ತಾ ಇರ್ಬೇಕಾದ್ರೆ ಯಾವಾಗಲೂ ನಾನು ಅಲ್ಲಿ ಊರಿಗೆ ಹೋಗ್ಬಿಟ್ಟು ಹೇಳೋಕ್ಕಾಗಲ್ಲ ಅಂತೇಳಿ ಏನು ಮಾಡಿದೆ, ಸೊ ನಾವು ಒಂದು ಕೆಲಸ ಮಾಡೋಣ, ಫೋನಲ್ಲೇ ಮಾತಾಡೋಣ ಅಂತ ಶುರು ಮಾಡಿದ್ವಿ. ಅಲ್ಲಿ ರವಿಶಂಕರ್ ಅಂತ ನೀವು ಹೇಳ್ದಂಗೆ ರವಿಶಂಕರು, ಬಸವರಾಜ್ ಅಂತಿದ್ದಾನೆ, ಸೀತಾರಾಮಾಚಾರ್ಯ ಅಂತಿದ್ದಾನೆ, ಗುರುಮೂರ್ತಿ ಅಂತ ಇಬ್ಬರಿದ್ದರು. ಒಬ್ಬರು ಬಾಡಿ ವೆಕೆಟ್ ಮಾಡೋರು, ಈಸ್ ಗ್ರೇಟ್ ಮಾಸ್ಟರ್ ಅವರು. ಸೊ ಸುಮಾರು ಜನ ಅಲ್ಲಿ ಕಾರಣಕರ್ತರಿದ್ದಾರೆ ಇದು ಇವತ್ತು ಅದು ಸ್ಪ್ರೆಡ್ ಆಗೋಕ್ಕೆ. ಒಂದು ರಾಮಮೂರ್ತಿ ಅಂತ ಇದ್ದಾರೆ. ಸೊ ಈ ಥರ ನಾನು ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಫೋನ್ ಮೂಲಕ ಅವ್ರನ್ನ ಒಬ್ಬೊಬ್ಬರನ್ನ ಕಾಂಟ್ಯಾಕ್ಟ್ ತೊಗೊಂಡು ಆಮೇಲೆ ಏನು ಮಾಡ್ತಾಯಿದ್ವಿ, ಕಾನ್ಫರೆನ್ಸ್ ಕಾಲ್ ಹಾಕ್ಬಿಡ್ತಾಯಿದ್ವಿ. ಯಾಕೆಂದರೆ ಧ್ಯಾನ ಪ್ರಚಾರ ಹೆಂಗಾದರೂ ಮಾಡ್ಬೋದು. ಸೊ ಧ್ಯಾನ ಪ್ರಚಾರ ಹೋಗಿ ಮಾಡೋಕ್ಕಾಗಲ್ಲ ಅಂತೇಳಿ ನಾವೇನು ಮಾಡ್ತಾಯಿದ್ವಿ, ನಾನು ಇಷ್ಟು ಬ್ಯುಸಿ ಲೈಫಲ್ಲಿ ಕೂಡ ನಾನೇನು ಮಾಡ್ತಾಯಿದ್ದೆ, ಆ ಒಂದು ಸತ್ಸಂಗಕ್ಕೆ ಯಾವ ಟೈಮು ಮೀಸಲಿಡ್ತಾಯಿದ್ದೆ ಅಂದರೆ ನಾನು ಕಂಪನಿ ಸರ್, ಅದು ಫಸ್ಟು ಒರಾಕಲ್ ಅಂತಿದ್ದೆ, ಒರಾಕಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತಿದ್ದೆ. ಅದು ಬನ್ನೇರ್ಘಟ್ಟ ರೋಡಲ್ಲಿ ಇತ್ತು. ಸೊ ನಮ್ಮ ಮನೆಯಿಂದ ಬನ್ನೇರ್ಘಟ್ಟ ರೋಡ್ಗೆ 22 ಕಿಲೋಮೀಟ್ರು, ಕರೆಕ್ಟ್ 1 ತಾಸು ಆಗೋದು, 1 ಅವರ್ ಆಗೋದು ಹೋಗೋಕ್ಕೆ. ಆವಾಗ ಸಿಕ್ಕಾಪಟ್ಟೆ ಟ್ರಾಫಿಕ್. ಆ ಟ್ರಾಫಿಕಲ್ಲಿ ನನಗೆ ಇರಿಟೇಟ್ ಆಗ್ತಾಯಿದ್ದಿಲ್ಲ. ಯಾಕೆ ಆಗ್ತಾಯಿದ್ದಿಲ್ಲ ಅಂದರೆ, ಮನೆಗೆ ಬೈಕ್ ಸ್ಟಾರ್ಟ್ ಮಾಡಿದ್ರೆ ಪತ್ರಿಜಿ ಸ್ಪೀಚ್, ಯಾವುದೋ ಒಂದು ಪತ್ರಿಜಿ ಸ್ಪೀಚ್ ಹಾಕಿದರೆ 1 ಅವರ್ ಆಗುತ್ತೆ ಕಂಪ್ಲೀಟ್ ಆಗುತ್ತೆ ಹೆಡ್ಫೋನಲ್ಲಿ ಮೊಬೈಲಲ್ಲಿ. ಅಲ್ಲಿಂದ ಅದು ರೀಚ್ ಆಗೋಷ್ಟೊತ್ತಿಗೆ ಪತ್ರಿಜಿ ಒಂದು ಸ್ಪೀಚ್ ಮುಗಿಯೋದು. ಆವಾಗ ದಿನ ಒಂದೊಂದಾದರೆ ಅವರು ಸಾರ್ ಸ್ಪೀಚ್ ಎಷ್ಟು ಹೇಳಿದರು, ಅಲ್ಲಿ ನನಗೆ ಸತ್ಸಂಗ ಥರ ಆಯಿತು, ಗುರು ಸಾಂಗತ್ಯ ಆಯಿತು. ಅಲ್ಲಿ ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡು ಮತ್ತು ವಾಪಸ್ ಬರಬೇಕಾದ್ರೆ ಸೇಮ್ 1 ಅವರ್. ಆ 1 ಅವರಲ್ಲಿ ಅಲ್ಲಿ ಬೈಕ್ ಸ್ಟಾರ್ಟೋಕ್ಕೇನು ಮುಂಚೆ ಒಂದು 7-8 ಜನಕ್ಕೆ ಕಾನ್ಫರೆನ್ಸ್ ಹಾಕ್ಬಿಡ್ತಾಯಿದ್ವಿ. ನಾನು ಒಬ್ರಿಗೆ ಹಾಕೋದು, ನೀನು ಇನ್ನೊಬ್ರು ಇವ್ರು ತಗೋ ಅಂತೇಳಿ ಅದನ್ನು ನನಗೆ ಗೊತ್ತಿರೋ ಜ್ಞಾನನ ಎಲ್ರಿಗೂ ಆ ಫೋನ್ ಮೂಲಕ ನಾನು ಇಟ್ಕೊಂಡು ಅದು ಸ್ಪೀಕರ್ ಇಟ್ಕೊಂಡು ಕೇಳಿಸೋದು ಕ್ಲೀನಾಗಿ. ಅಲ್ಲಿ ಎಲ್ಲರೂ ಕೂತ್ಕೊಂಡು ಕೇಳೋರು. ಅದಲ್ಲದೆ ಒಬ್ಬರು ಒಂದು ಕಡೆ 7 ಜನ ಅಂದರೆ 7 ಜನ ಹತ್ರ ಇರತಕ್ಕಂಥ ಒಬ್ಬನು ಸ್ಪೀಕರ್ ಆನ್ ಮಾಡಿದ್ರೆ ಅಲ್ಲಿ 10 ಜನ ಕೇಳ್ಬೋದು. ಆ ಥರ 7 ಜನಕ್ಕೆ 70 ಜನ ಕೇಳೋರು ಆ ಸ್ಪೀಕರ್ ಆನ್ ಮಾಡಿ. ನಾನು ಅದರಲ್ಲಿ ಅವ್ರಿಗೆ ಕ್ವಶನ್ಸ್ ಕೇಳೋರು, ಈ ಕ್ವಶನ್ಸ್ ಇದು ಹೆಂಗೆ, ಧ್ಯಾನದ ಅನುಭವಗಳು ಹಿಂಗೆ, ಇದಕ್ಕೆ ಏನು ಮಾಡಬೇಕು, ಅವ್ರು ಕೇಳೋ ಕ್ವಶನ್ಸ್ಗೆಲ್ಲ ನನಗೆ ಹೆಂಗಾಯ್ತು ಸರ್ ಅಂದರೆ, ಬೆಸ್ಟ್ ಟೀಚರ್ ಈಸ್ ಬೆಸ್ಟ್ ಲರ್ನರ್ ಅಂತಾರಲ್ಲ ಹಾಗೆ ನನಗೆ ಕಲಿಯೋಕ್ಕೆ ಇದಾಯಿತು. ಆವಾಗ ಕೊನೆಗೆ ನೀವೆಲ್ಲ ಪ್ರತಿ ವಾರ ಒಬ್ಬ ಮಾಸ್ಟರ್ಗಳು ನೀವು ಹೋಗಿದ್ದು ನನಗೆ ಗೊತ್ತಿದೆ. ಅದರಲ್ಲಿಂದನೂ ತುಂಬ ಅಲ್ಲಿ ಇಂಪ್ರೂವ್ ಆಯಿತು. ಈ ಮೊಬೈಲ್ ಮೂಲಕ ನಾನೆಲ್ಲ ಹೇಳಿ ಏನಾಯಿತು, ಆವಾಗ ನಾವೊಂದು ಡಿಸೈಡ್ ಮಾಡಿದ್ವಿ, ಬರೀ ಹೇಳೋದಲ್ಲ, ಇಡೀ ಊರಲ್ಲಿ ವಾರಕ್ಕೆ ಒಬ್ಬ ಮಾಸ್ಟರ್ಸ್ನ ಕರೆಸ್ಬೇಕು ನೀವು. ಅದಕ್ಕೆ ಮುಂಚೆ ಇನ್ನೊಂದು ಏನಾಯ್ತು ಸರ್ ಅಂದರೆ, ಮಂಡಲ ಧ್ಯಾನ ಅಂತ ಶುರು ಮಾಡಿದ್ವಿ. ನೀವು ಒಂದು ಮಂಡಲ ಧ್ಯಾನಕ್ಕೆ ಹೋಗಿದ್ರಿ ನೀವು. ಮಂಡಲ ಧ್ಯಾನ ಒಬ್ಬರ ಮನೇಲಿ 41 ಡೇಸ್ ಮಾಡಬೇಕು. ಆ 41 ಡೇಸು ಎಷ್ಟು ಜನ ಬರೋರು ಅಂದರೆ, ಆಮೇಲೆ ಏನಾಗೋದು, ಅದು ಮುಗಿದ್ಮೇಲೆ ಇವರೆಲ್ಲಿ ಸ್ಟಾಪ್ ಆಗಿಬಿಡ್ತಾರಂತ ಮತ್ತೆ ಅದರಲ್ಲಿರ್ತಕ್ಕಂಥವ್ರಿಗೆ ಮೋಟಿವೇಟ್ ಬರೋಂಗೆ ನಿಮ್ಮ ಮಾಸ್ಟರ್ಗಳ ಕಡೆಯಿಂದ ಹೇಳ್ಸೋದು, ಈ ಥರ ಅದರ ವ್ಯಾಲ್ಯೂ ಇಷ್ಟಿದೆ, ಮಂಡಲ ಧ್ಯಾನ ಮಾಡೋದು ಎಷ್ಟಿದೆ ಅಂತ. ಆ 41 ಡೇಸಲ್ಲಿ ಬರ್ತಕ್ಕಂಥ ಒಂದು 25 ಆಗೋದು 30-50 ಜನ ಆಗಲಿ, ಅಷ್ಟರೊಳಗೆ ಯಾರೊಬ್ಬರು ವಾಲಂಟ್ರಿ ಬರೋರು, ಸರ್ ಇದು ಮುಗಿದ್ಮೇಲೆ ನಮ್ಮ ಮನೆಗೆ. ಸೊ ಅದಾದಮೇಲೆ ನಮ್ಮ ಮನೆಗೆ ಅಲ್ಲಿ ಬರ್ತಕ್ಕಂಥವ್ರು ಒಬ್ಬೊಬ್ಬರು ವಾಲಂಟ್ರಿ ತೊಗೊಂಡು ಅವ್ರ ಮನೆಗೆ 41 ಡೇಸ್, ಅಟ್ಲೀಸ್ಟ್ 41 ಡೇಸ್ ನಡೀತಾ ಇದ್ದರೆ ಯಾರೊಬ್ಬರು ವಾಲಂಟ್ರಿ ಆಗ್ತಾರೆ. ಸೊ ಮತ್ತೆ ಕೇಳೋದು, ನಾನು ಕ್ರಾಸ್ ಚೆಕ್ ಮಾಡೋದು ಅಲ್ಲಿರ್ತಕ್ಕಂಥ ಯಾರಾದರೂ ನೆಕ್ಸ್ಟ್ ಮಾಡ್ತಾರಾ ಇಲ್ಲ ಯಾರು ಬಾಯ್ ಎತ್ತಾ ಇಲ್ಲ ಅಂದಾಗ ನಾನೇನು ಮಾಡೋದು, ಅದರಲ್ಲೇ ಯಾರು ನನಗೆ ಫೇವ್ರೇಟ್ ಇರ್ತಾರಲ್ಲ ಅವ್ರಿಗೆ ಫೋನ್ ಮಾಡಿ, ಇಲ್ಲ ಒಂದು ಮಾಡಿ ಒಂದು 41 ಡೇಸ್ ಮಾಡಿ, ಆಮೇಲೆ ನಿಮಗೇನು ಅವಶ್ಯಕತೆ ಇಲ್ಲ. ಈ ಥರ ಮಾಡ್ಕೊಂಡೆಲ್ಲ ಬಂದಾಗ ಹಾಗೆ ಕಂಟಿನ್ಯೂ ನಡೀತಾ ಇದೆ.
ಒಂದು ಊರಲ್ಲಿ ನಮ್ಮ ಊರಲ್ಲೇ ಅವರು ಶಿವರಾಮ್ ರೆಡ್ಡಿ ಅಂತ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್. ಅವರು ಮನೆಯಲ್ಲಿ ಮಾಡ್ಬೇಕಂತಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದಿಲ್ಲ ಅವ್ರಿಗೆ. ಸೊ ಅದು ಅವ್ರ ಮಗ ಸೂಸೈಡ್ ಮಾಡ್ಕೊಂಡ್ಮೇಲೆ ಅದಾದಮೇಲೆ ತುಂಬ ಒಂದು ನೆಗೆಟಿವ್ ಥರ ಆಯಿತು. ಮೇಲೆ ಒಂದು ರೂಮಲ್ಲಿತ್ತು, ಆ ರೂಮಲ್ಲಿ ಹೋಗೋಕ್ಕೆ ಭಯ ಬೀಳ್ತಾರೆ ಅವರು. ಅದಾದಮೇಲೆ ಸುಮಾರು ತಿಂಗಳು ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಅದರಿಂದ ನಮ್ಮ ಫ್ರೆಂಡ್ಗೆ ಹೇಳಿದೆ, ಅವರು ಶಿವರಾಮ್ ರೆಡ್ಡಿ ಇದ್ದಾರೆ, ಅವ್ರ ಹತ್ರ ಹೋಗಿ ಹೇಳಿದೆ, ಅಣ್ಣ ಈ ಥರ ನೀವು ಮಾಡಿ ಧ್ಯಾನ ಮಾಡಿ, ನಿಮಗೆ ಧ್ಯಾನ ಮಾಡೋದ್ರಿಂದ ನಿನ್ನ ಮಗಗೆ ಒಂದು ಸೋಲ್ಗೆ ಮುಕ್ತಿ ಸಿಗುತ್ತೆ, ಅವನು ಮತ್ತೆ ಹೈಯರ್ ವರ್ಲ್ಡ್ಸ್ಗೆ ಹೋಗಿ ಅವನಿಗೆ ಶಾಂತಿ ಸಿಗುತ್ತೆ, ಆತ್ಮಕ್ಕೆ ಶಾಂತಿ ಸಿಗುತ್ತೆ, ನೀವು ಧ್ಯಾನ ಮಾಡಿ, ಆಮೇಲೆ ಆ ಭಯದಿಂದ ನೀವು ಹೊರಗಡೆ ಬರ್ತೀವಿ ಅಂತ ಹೇಳಿದಾಗ ನನ್ನ ಮಾತಿಗೆ ಏನೂ ಗೊತ್ತಿಲ್ಲ ಸರ್, ನಾನು ಮಾತಾಡೋ ಮಾತಿಗೆ ಎಲ್ಲರೂ ಬೆಲೆ ಕೊಡೋರು, ಒಂದು ಮಾತಿಗೆ ಅವರು ಕೇಳ್ತಾರೆ. ಅಲ್ಲಿಂದ ಅವ್ರು ಏನು ಮಾಡಿದ್ರು, ಸರಿ ಧ್ಯಾನ ನಮ್ಮ ಮಂಡಲ ಧ್ಯಾನ ಮಾಡೋಣ ಅಂತ. ಎಲ್ಲಿ ಅವನು ಹ್ಯಾಂಗ್ ಮಾಡ್ಕೊಂಡಿದ್ದೆ ಸರ್, ಅದೇ ರೂಮಲ್ಲಿನೇ ಕೂತ್ಕೊಂಡು 41 ದಿವಸ ಧ್ಯಾನ ಮಾಡಿದ್ರು. ಆ 41 ದಿವಸ ಧ್ಯಾನ ಮಾಡಿದ ಮೇಲೆ ಕಂಪ್ಲೀಟಾಗಿ ಅವ್ರ ಮನೆ ಎಲ್ಲರೂ ನಾರ್ಮಲ್ ಸ್ಟೇಜಿಗೆ ಬಂದರು. ಅವ್ರಿಗೆ ಭಯ ಹೋಯಿತು. ಅದಲ್ಲದೆ ಅಲ್ಲಿಗೆ ಹೋಗೋ ಮಾಸ್ಟ್ರುಗಳಿಗೆ ಸೂಯಿಸೈಡ್ ಯಾಕೆ ಮಾಡ್ಕೋಬಾರ್ದು, ಅದರ ಒಂದು ಪ್ರಾಮುಖ್ಯತೆ ಹೇಳಿ, ಇದರಿಂದ ಏನಾಗುತ್ತೆ, ಯಾಕೆಂದರೆ ನಾಳೆ ಎಲ್ರಿಗೂ ಯಾರಿಗಾದರೂ ನಾವು ಅದರಿಂದ ಅದು ತುಂಬ ಮಹಾ ತಪ್ಪು ಅಂತೇಳಿ ಅವ್ರಿಗೆ ಹೇಳಬೇಕು ಅಂತ ಹೇಳಿ ಅವ್ರು ಅದರಿಂದ ಹೊರಗಡೆ ಬಂದರು. ಆ ಭಯದಿಂದ, ಒಂದು ನೆಗೆಟಿವ್ ಎನರ್ಜಿಯಿಂದ ಹೊರಗಡೆ ಬಂದರು. ಸೊ ಅಲ್ಲಿಂದ ಆತ ಸರ್ ಒಂದು ಸುಮಾರು 2 ವರ್ಷ ಮಂಡಲದೇನ ಸತತವಾಗಿ ನಡೀತು ಸರ್. ಅಲ್ಲಿ ನಡೆದಾಗ ಪ್ರತಿಯೊಬ್ಬ ಒಂದೊಂದು ವಾರನೂ ಒಬ್ಬ ಮಾಸ್ಟರ್ಗಳು ಆರ್ಗನೈಸ್ ಮಾಡೋದು. ಅಲ್ಲಿರ್ತಕ್ಕಂಥ ನಾನು ಹೇಳ್ದಲ್ಲ, ರವಿಶಂಕರ್ ಆಗಿರ್ಬೋದು, ಬಸವರಾಜ್ ಆಗಿರ್ಬೋದು, ಗುರುಮೂರ್ತಿ ಅಂತ ಇಬ್ಬರು ಇದ್ದಾರೆ ಅಂತ ಹೇಳ್ದಲ್ಲ, ರಾಮಮೂರ್ತಿ ಅಂತ, ಇವರೆಲ್ಲ ತುಂಬ ಅದು, ಏಕೆಂದರೆ ಅವರಿಲ್ಲದೆ ಇಷ್ಟು ಮುಂದುವರೆಗೆ ಚಾನ್ಸಸ್ ಇದ್ದಿಲ್ಲ. ಸೊ ಅದಲ್ಲದೆ ನೀವು ಪಿರಮಿಡ್ ಹೇಳಿದ್ರಿ, ಇಷ್ಟೆಲ್ಲ ನಡೀತಾ ಇತ್ತು. ಇಷ್ಟೆಲ್ಲ ನಡೀತಾ ಇರ್ಬೇಕಾದ್ರೆ ಒಂದು ಸರಿ ಕ್ಲಾಸ್ಗೆ ನಮ್ಮ ಕೆಬ್ಬೆದೊಡ್ಡಿ ರಾಮಕೃಷ್ಣ ಸರ್ ಇದ್ದಾರೆ. ರಾಮಕೃಷ್ಣ ಸರ್ನ, ಸರ್ ನೀವು ಒಂದು ಸರಿ ಬರಬೇಕು, ನಮ್ಮ ವೆಂಕಟಪ್ಪಗೆ ಒಂದು ಕ್ಲಾಸ್ ಕೊಡಬೇಕು. ಸೊ ಇಲ್ಲಿಂದ ಒಂದು ವೆಹಿಕಲ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೀನಿ ಸರ್ ಅಲ್ಲಿಗೆ. ಯಾಕೆಂದರೆ ಅಲ್ಲೆಲ್ಲ ಬಳ್ಳಾರಿ ಮಾಸ್ಟರ್ ಆಯಿತು, ಅದ್ರ ಜೊತೆಗೆ ನಮ್ಮ ಪುಣ್ಯ ನಮ್ಮ ಬ್ರಹ್ಮರ್ಷಿ ನಮ್ಮ ವರಹಮೂರ್ತಿ ಅವ್ರಿಗೆ ಕಾಂಟ್ಯಾಕ್ಟ್ ಆಗಿ ರಾಮಕೃಷ್ಣ ಸರ್, ವರಹಮೂರ್ತಿ ಸರ್ ಅವರು ಇದು ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ ಇಬ್ಬರನ್ನ ಕರ್ಕೊಂಡು ಕಾರಲ್ಲಿ ಹೋದ್ಮೇಲೆ ಅವತ್ತು ವರಹಮೂರ್ತಿ ಸರ್ ಎಲ್ಲ ನೋಡಿದ್ರು, ತುಂಬ ಸಂತೋಷ ಆಯಿತು ಅವ್ರಿಗೆ. ಅವರು ಹೇಳಿದ್ರು, ಪಿರಮಿಡ್ ಒಂದು ಬರಬೇಕು ಸುಧಾಕರಲ್ಲಿ, ಪಿರಮಿಡ್ ಒಂದು ಬರಬೇಕು, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಆಮೇಲೆ ಅವರು ಬಂದು ಹೇಳಿ, ಸರಿ ಯಾವಾಗ ಪಿರಮಿಡ್ ಮಾಡ್ತಾರೆ ಗೊತ್ತಿಲ್ಲ, 5000 ತೊಗೊಳ್ಳಿ ಅಂತ 5,000 ರೂಪಾಯಿ ಕೊಟ್ಟರು ಸರ್ ವರಹಮೂರ್ತಿ ಸರ್, ಗ್ರೇಟ್ ಮಾಸ್ಟರ್. 5,000 ನೀವು ಯಾವಾಗ ಕೊಡ್ತಾರೆ ಗೊತ್ತಿಲ್ಲ, ಅದು ಫಸ್ಟ್ ಇದು ತೊಗೊಳ್ಳಿ. ಅದಾದಮೇಲೆ ಬಂದಾದಮೇಲೆ ಬಳ್ಳಾರಿಯಿಂದ ಸೂರ್ಯನಾರಾಯಣ ಸರ್ ಬಂದೆಲ್ಲ ನೋಡಿದ್ರು, ಇಲ್ಲ ಇಲ್ಲಿ ಪಿರಮಿಡ್ ಆಗುತ್ತೆ ಅಂದರು. ಮಸ್ಕಿ ಸಾರು, ಬಳ್ಳಾರಿ ಮಾಸ್ಟರ್ ಸುಮಾರು ಜನ ಬಂದಿದ್ದಾರೆ ಸರ್, ಎಲ್ಲರೂ ಬಂದು ಪಿರಮಿಡ್ ಆಗಬೇಕನ್ನೋ ಒಂದು ಸಂಕಲ್ಪ ಹೇಳಿದ್ರು. ಅದರಂತೆ ನಾವು ಪಿರಮಿಡ್ ಓಕೆ ಮಾಡಲೇಬೇಕು ಪಿರಮಿಡ್ಗೆ. ಸೊ ಏನು ಮಾಡೋಣ, ಅದರಲ್ಲಿ ಏನು ಶೇರ್ ಮಾಡಿ ಎಲ್ಲ ರಿಸಿಸ್ಟ್ ಹಾಕಿ ಒಂದು ಜಾಗ ತೊಗೊಳ್ಳೋದ, ಇಲ್ಲ ಏನು ಮಾಡೋಕ್ಕಂತ ತೋರಿಸ್ತಾ ಇಲ್ಲ. ಬಟ್ ಅದರಲ್ಲಿ ಒಂದಿಬ್ಬರು ಮುಂದೆ ಬಂದರು ಸರ್, ನಾವು ಜಾಗ ಕೊಡ್ತೀವಿ, ನೀವು ಪಿರಮಿಡ್ ಕಟ್ಕೊಳ್ಳಿ ಅಂತ ಬಂದರು. ಯಲ್ಲಾರೆಡ್ಡಿ ಅಂತಂದರೆ ಅವ್ರ ತಂದೆ ಶ್ರೀನಿವಾಸ ಅಂತೇಳಿ ಅವ್ರು ಬಂದು, ಇಷ್ಟು ಜಾಗ ಇದೆ, ನೀವು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇನ್ನೊಬ್ಬರು 2 ಜಾಗ ತೋರಿಸ್ತು ನಮಗೆ. ಅದೆಲ್ಲ ಸ್ವಲ್ಪ ಊರಾಚೆ, ನಮ್ಮೂರು ನೋಡಿರ್ತೀನಿ, ಊರಾಚೆ ಆ ಕಡೆಯಲ್ಲಿದೆ. ಅದೆಲ್ಲ ಇರ್ಬೇಕಾದ್ರೆ ಏನು ಮಾಡಿದ್ರು, ಹಿಂಗೆ ಹುಡುಕ್ತಾ ಇದ್ವಿ. ಸರಿ ಎಲ್ಲ ಒಂದು ಕಡೆ ಆಗೋದಾಗಲ್ಲ ಅಂತೇಳಿ ಅದರಲ್ಲಿ ಒಬ್ಬರು ಸೀತಾರಾಮಾಚಾರ್ಯ ಅಂತೇಳಿ ಅವರು ಏನು ಮಾಡಿದ್ರು, ನಮ್ಮ ಬಸ್ ಸ್ಟಾಪಲ್ಲಿ ಸರ್ ಎಂಟ್ರೆನ್ಸ್ ವೆಂಕಟಪ್ಪ ಪಕ್ಕದಲ್ಲೇ ಅವ್ರದ್ದು ಈ ಅಟ್ಟೆ ಅಂತಾರೆ, ಇದೆಲ್ಲ ಹುಲ್ಲೆಲ್ಲ ಹಾಕ್ತಾರಲ್ಲ ಆ ಜಾಗ ಇದೆ. ಅವ್ರ ಮನಸ್ಸಲ್ಲಿ ಯಾವಾಗಲಿಂದೋ ಇದೆ, ಏನೋ ಒಂದು ಮಾಡಬೇಕು ಅಂತ ಇದೆ. ಸೊ ಅದು ಏನಾಯಿತು, ಇಲ್ಲೆಲ್ಲ ನಾವು ಜಾಗ ಹುಡುಕ್ತಾ ಇರ್ಬೇಕಾದ್ರೆ ಅವರು ಸುಧಾಕರ್ ಸರ್ ಒಂದು ಮಾತು ಹೇಳ್ತೀನಿ ನಿಮಗೆ, ಏನೇನು ಅಲ್ಲಿ ನಮ್ಮ ಇಲ್ಲೇ ಇದೆ, ಪಕ್ಕದಲ್ಲೇ ಇದೆ, ಇಲ್ಲೇ ಆದರೆ ಲೇಡೀಸ್ ಬರಗೆ ಹೋಗ್ಲಿಕ್ಕೆ ತೊಂದರೆ ಇಲ್ಲ. ನನಗೆ ಎಷ್ಟು ಖುಷಿ ಆಯ್ತು ಅಂದರೆ, ಆಮೇಲೆ ಅಲ್ಲಿರೋ ಮಾಸ್ಟರ್ಗಳಿಗೆಲ್ಲ ಹೇಳ್ದೆಲ್ಲ ಆವಾಗಲೇ ಕ್ಲಾಸ್ ಹೊಡೆದ್ಬಿಟ್ಟು ಅವ್ರು ಸೀತಾರಾಮಾಚಾರ್ಯ ಇವತ್ತು ನೆನೆಸ್ಬೇಕು, ಅವರು ಜಾಗ ಕೊಡ್ತೀನಿ ಅಂತ ಒಪ್ಕೊಂಡ್ರು. ಆ ಜಾಗ ತೋರಿಸಾದ್ಮೇಲೆ ಆ ಜಾಗಕ್ಕೆ ನಮ್ಮ ಇವರು ವರಹಮೂರ್ತಿ ಸಾರೇ ಬಂದು ಅದಕ್ಕೆ ಭೂಮಿ ಪೂಜೆ ಮಾಡಿದರು. ಸೊ ಮಾಡಾದ್ಮೇಲೆ ಅಲ್ಲಿಂದ ಶುರುವಾಯ್ತು ಸರ್. ಅಲ್ಲಿಂದ ಸ್ಟಾರ್ಟ್ ಆಗೋಕ್ಕೆ ಏನು ಮಾಡಬೇಕು, ಪ್ರತಿಯೊಂದಕ್ಕೂ ಹಣ ಬೇಕೇ ಬೇಕು. ಸೊ ಫಸ್ಟ್ ಸ್ಟಾರ್ಟ್ ಆಗಲೇ, ಆಮೇಲೆ ಹೆಂಗೆ ನೋಡೋಣ ಅಂತೇಳಿ ಫಸ್ಟ್ ಏನು ಮಾಡಿದ್ವಿ ಸರ್, ಯಾರ ಹತ್ರ ಕೇಳಿಲ್ಲ. ನಾನು ಇಡೀ ನಮ್ಮ ಫ್ಯಾಮಿಲಿ ಎಷ್ಟು ಜನ ಇದ್ದರು, ನಮ್ಮ ರಿಲೇಷನ್ಸ್ ಎಷ್ಟು ಜನ ಇದ್ದರು, ಎಲ್ಲರ ಹತ್ರ ನನಗೆ ಹೇಳಿದೆ, ಈ ಥರ ಹಿಂಗೆ ಕೆಲಸ ಮಾಡ್ತೀವಿ. ಫಸ್ಟ್ ನಮ್ಮ ಕಡೆಯಿಂದನೇ ಶುರುವಾಯಿತು. ಅದಾದಮೇಲೆ ಅದಕ್ಕೆ ಫೌಂಡೇಶನ್ವರೆಗೂ ಬಂದ್ಬಿಟ್ಟು, ಅದಾದಮೇಲೆ ಸರ್ ಯಾರೋ ಮಾಸ್ಟ್ರು ಹೆಂಗೋ ಯಾವ ಥರ ಎಲ್ಲ ಬಂದು
ಫಿನಿಶ್ ಆಗೋ ಸ್ಟೇಜಿಗೆ ಬಂತು. ಪಿರಮಿಡ್ಡು ಆಗಬೇಕು, ಇನ್ನೇನು ಮುಗೀತು, ಇನ್ನು ಸ್ವಲ್ಪ ಇದೆ ಸರ್, ಪೇಂಟಿಂಗ್ ಮತ್ತು ಫಿನಿಷಿಂಗ್ ಎಲ್ಲ ಇದೆ. 2019 ಜನವರಿ 17ನೇ ತಾರೀಕು ಅದು ಶುರುವಾಯಿತು. ಪತ್ರಿಜಿ ಅವ್ರ ಕಡೆಯಿಂದನೇ ಅಮೃತ ಆಶ್ರಮದಿಂದ ಅದು ಉದ್ಘಾಟನೆ ಆಯಿತು. ಎಷ್ಟು ಸರ್ ಸೈಜ್ ಅದು? 10x10 ಸರ್, ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಅದಕ್ಕೆ ಪತ್ರಿ ಸರ್ ಏನು ಮಾಡಿದ್ರು, ನಾವು ಅದೆಲ್ಲ ಆಗಿದೆ, ಇನ್ನೂ ಬೇಕಾದಷ್ಟು ಕೆಲಸ ಇದೆ, ದುಡ್ಡು ಎಲ್ಲಿ ಬರ್ತಾಯಿಲ್ಲ, ಯಾರು ಕೊಡ್ತಾಯಿಲ್ಲ. ಸೊ ಅದಾದಮೇಲೆ ಒಂದು ಸಾರಿ ಡೇಟ್ ಫಿಕ್ಸ್ ಮಾಡಬೇಕಾಯ್ತು. ಬಂದಾದಮೇಲೆ ಪತ್ರಿ ಸರ್ಗೆ ಕೇಳಿದ್ರು, ಸರ್ ಈ ಥರ ಜನವರಿ 17ನೇ ತಾರೀಕು ಇಟ್ಕೊಂಡಿದ್ದೀವಿ. ಅವ್ರು ಏನು ಹೇಳಿ ಸರ್, ನನಗೆ ತಿಳಿಸ್ಲೇವಯ್ಯ ಅಂದರು. ನನಗೆ ಗೊತ್ತಿದೆ ಅಂದರು. ಕೇಳಿಲ್ಲ, ಏನಿಲ್ಲ, ಅವ್ರಿಗೆ ಹಿಂಗೆ ಅಂತ ಗೊತ್ತಿಲ್ಲ, ನನಗೆ ಗೊತ್ತಿದೆ, ಬರ್ತೀನಿ ಅಂದರು. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, and give your experiences for PMC. Record your experiences so that the whole world will know your experiences.